ನಮಸ್ಕಾರ ಸ್ನೇಹಿತರೆ. ಬಹಳಷ್ಟು ಧರ್ಮಗಳಲ್ಲಿ ಹೇಳಿರೋ ಹಾಗೆ ಮನುಷ್ಯ ಬದುಕಿದ್ದಾಗ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಸಾವನ್ನಪ್ಪಿದ ನಂತರ ಸ್ವರ್ಗಕ್ಕೆ ಹೋಗ್ತಾನೆ. ಅದೇ ಕೆಟ್ಟ ಕೆಲಸಗಳನ್ನ ಮಾಡ್ಕೊಂಡು ಮೋಸ, ವಂಚನೆ, ಕೊಲೆ, ಅತ್ಯಾಚಾರ ಎಲ್ಲ ಮಾಡೋ ಅಂತ ಜನರು ನರಕಕ್ಕೆ ಹೋಗ್ತಾರೆ. ಅಲ್ಲಿ ಅವರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ. ಇದೇ ಕಾನ್ಸೆಪ್ಟ್ ನ ಇಟ್ಕೊಂಡು ನರಕಕ್ಕೆ ಹೋಗೋದಿರ್ಲಿ, ಸಮಾಧಿಯಲ್ಲೇ ಕೆಟ್ಟವರಿಗೆ ಶಿಕ್ಷೆ ಎಷ್ಟು ಭಯಾನಕವಾಗಿ ಆಗುತ್ತೆ ಅಂತ 2024ರ ಇಂಡೋನೇಷಿಯನ್ ಹಾರರ್ ಮೂವಿ ಗ್ರೇವ್ ಟಾರ್ಚರ್ ಅಲ್ಲಿ ತೋರಿಸಿದ್ದಾರೆ. ಈ ಚಿತ್ರವನ್ನ ಇಂಡೋನೇಷಿಯಾದ ಒನ್ ಆಫ್ ದ ಬೆಸ್ಟ್ ಹಾರರ್ ಮೂವಿ ಡೈರೆಕ್ಟರ್ ಜೋಕೋ ಅನ್ವರ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತೇ ಇರುತ್ತೆ, ಇವರ ತುಂಬಾನೇ ಮೂವೀಸ್ ನ ಈ ಚಾನಲ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೂವಿಯ ಸ್ಟೋರಿ ತುಂಬಾನೇ ಕನ್ಫ್ಯೂಸಿಂಗ್ ಆಗಿದೆ ಸ್ನೇಹಿತರೆ. ಆದಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಣ್ಣ ಬೇಕರಿಯನ್ನ ನಡೆಸ್ತಾ ಇರೋ ಫ್ಯಾಮಿಲಿಯನ್ನ ತೋರಿಸ್ತಾರೆ. ಸಂಜಯ ಮತ್ತೆ ಮೂತಿಯಾ ಅನ್ನೋ ಗಂಡ ಹೆಂಡತಿ ತಮ್ಮ ಮಕ್ಕಳ ಜೊತೆ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಮಕ್ಕಳ ಹೆಸರು ಸೀತಾ ಮತ್ತೆ ಆದಿಲ್ ಅಂತ. ಇವರಿರೋ ಊರಲ್ಲಿ ಅಮೆರಿಕನ್ ರೆಸ್ಟೋರೆಂಟ್ಸ್ ಮತ್ತೆ ಹೋಟೆಲ್ ಎಲ್ಲ ಬಂದಾಗ್ಲಿಂದ ಇವ್ರಿಗೆ ವ್ಯಾಪಾರ ಚೆನ್ನಾಗಿ ಆಗ್ತಿಲ್ಲ. ಅಮೆರಿಕನ್ ರೆಸ್ಟೋರೆಂಟ್ಸ್ ಎಲ್ಲ ಬ್ರಾಂಚ್ ಮೇಲೆ ಬ್ರಾಂಚ್ ಓಪನ್ ಮಾಡಿ ಡಿಸ್ಕೌಂಟ್ಸ್ ಎಲ್ಲ ಕೊಟ್ಟು ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಈಗಲೂ ಅಷ್ಟೇ ಪಕ್ಕದಲ್ಲಿರೋ ಡೋನಟ್ ಶಾಪ್ ಅಲ್ಲಿ ಡಿಸ್ಕೌಂಟ್ ಇದೆ ಅಂತ ಜನ ಇವರ ಬೇಕರಿ ಮುಂದೆಂದಾನೆ ಪಕ್ಕದ ಶಾಪ್ಗೆ ಹೋಗೋಕೆ ಲೈನ್ ನಿಂತ್ಕೊಂಡಿದ್ದಾರೆ. ಸಂಜಯ ಮತ್ತೆ ಮೂತಿಯಾ ತಮ್ಮ ಮಕ್ಕಳಿಗೆ ಹಣಕ್ಕಿಂತ ಜಾಸ್ತಿ ಫ್ಯಾಮಿಲಿ ಮತ್ತೆ ಪ್ರೀತಿ ಮುಖ್ಯ ಅಂತ ಹೇಳ್ಕೊಡ್ತಾ ಇರ್ತಾರೆ. ಇದೇ ರೀತಿ ನಡಿಬೇಕಾದ್ರೆ ಒಂದಿನ ಇವರ ಬೇಕರಿಗೆ ಒಬ್ಬ ವ್ಯಕ್ತಿ ಬ್ಯಾಗ್ ಮತ್ತೆ ಜಾಕೆಟ್ ಹಾಕೊಂಡು ಆದಿಲ್ ಹತ್ರ ಬರ್ತಾನೆ. ಇವನು ಯಾಕೋ ಟೆನ್ಷನ್ ಆಗಿರೋ ರೀತಿ ಕಾಣ್ತಿದ್ದಾನೆ ಅಂತ ಆದಿಲ್ ಕುಡಿಯೋಕೆ ನೀರ್ ಕೊಡ್ತಾನೆ. ಆಮೇಲೆ ಈ ವ್ಯಕ್ತಿ ಆ ಕಡೆ ಈ ಕಡೆ ನೋಡಿ ತನ್ನ ಹತ್ರ ಇರೋ ಕ್ಯಾಸೆಟ್ ನ ಆದಿಲ್ಗೆ ಕೊಟ್ಟು, ನಾನ್ ಮೊದ್ಲು ಇದನ್ನೆಲ್ಲ ನಂಬ್ತಾ ಇರ್ಲಿಲ್ಲ, ಆದ್ರೆ ನಾನೇ ಈ ಆಡಿಯೋನ ರೆಕಾರ್ಡ್ ಮಾಡಿದೀನಿ. ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂದ್ರೆ ದೇವರ ಶತ್ರುಗಳ ವಿರುದ್ಧ ಹೋರಾಡಿ ಸಾಯಿಸ್ಬೇಕು. ಹಾಗಾಗಿ ನೀವು ಈಗ ಸದ್ಯಕ್ಕೆ ಹೊರಗೆ ಬರೋಕ್ ಹೋಗ್ಬೇಡಿ ಅಂತ ಹೇಳಿ ಹೋಗ್ತಾನೆ. ಆದಿಲ್ಗೆ ಈ ವ್ಯಕ್ತಿ ಏನ್ ಹೇಳ್ದ ಅಂತ ತಲೆಬುಡ ಸ್ವಲ್ಪನೂ ಅರ್ಥ ಆಗಲ್ಲ. ಅದಕ್ಕೆ ಸುಮ್ನಾಗ್ತಾನೆ. ಇದೇ ಸಮಯಕ್ಕೆ ಇನ್ನ 3 ಜನ ಕಸ್ಟಮರ್ಸ್ ಬಂದು ಮೂತಿಯನ್ನ ಡಿಸ್ಟ್ರಾಕ್ಟ್ ಮಾಡಿ ಒಬ್ಬ ಕ್ಯಾಶ್ ರಿಜಿಸ್ಟರ್ ಇಂದ ದುಡ್ಡು ಕತ್ಕೊಂಡು ಹೋಗ್ತಾ ಇದ್ದಾನೆ. ಇದನ್ನ ಸೀತಾ ನೋಡಿದಾಗ ವಾಪಸ್ ಊರಿಗೆ ಹೋಗೋಕೆ ನಮ್ಮ ಹತ್ರ ದುಡ್ಡಿಲ್ಲ, ದಯವಿಟ್ಟು ದುಡ್ಡನ್ನ ತಗೊಂಡು ಹೋಗೋಕ್ ಬಿಡು ಅಂತ ದುಡ್ಡನ್ನ ತಗೊಂಡು ಹೊರಗೆ ಹೋಗೇ ಬಿಡ್ತಾರೆ. ಸೀತಾ ತನ್ನ ತಂದೆ ತಾಯಿಗೆ ಆ ವ್ಯಕ್ತಿ ದುಡ್ಡನ್ನ ಕತ್ಕೊಂಡು ಹೋದ ಅಂತ ಹೇಳಿದಾಗ ಸಂಜಯ ಮತ್ತೆ ಮೂತಿಯ ಇಬ್ರು ಹೊರಗೆ ಹೋಗಿ ಕಳ್ಳನಿಂದ ದುಡ್ಡು ವಾಪಸ್ ಇಸ್ಕೋಬೇಕಾದ್ರೆ ಇದ್ದಕ್ಕಿದ್ದಂಗೆ ಪಕ್ಕದ ಅಂಗಡಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿ ಎಲ್ಲರೂ ಸಾವನ್ನಪ್ತಾರೆ. ಸಂಜಯ ಮತ್ತೆ ಮೂತಿಯಾ ಇಬ್ಬರ ದೇಹ ಕೂಡ ಛಿದ್ರ ಆಗೋಗುತ್ತೆ. ಇದನ್ನ ಕಣ್ಣಾರೆ ನೋಡಿ ತುಂಬಾನೇ ಶಾಕ್ ಆಗೋಗಿದ್ದಾರೆ ಸೀತಾ ಮತ್ತೆ ಆದಿಲ್. ನಂತರ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ, ಇವರ ಬೇಕರಿಗೆ ಬ್ಯಾಗ್ ಮತ್ತೆ ಜಾಕೆಟ್ ಹಾಕೊಂಡ್ ಬಂದು ಆದಿಲ್ಗೆ ಕ್ಯಾಸೆಟ್ ಕೊಟ್ನಲ್ಲ, ಅವನು ಸೂಸೈಡ್ ಬಾಂಬರ್ ಆಗಿದ್ದ. ಅವನೇ ತನ್ನ ದೇಹಕ್ಕೆ ಬಾಂಬ್ ಕಟ್ಕೊಂಡ್ ಬಂದು ಬ್ಲಾಸ್ಟ್ ಮಾಡಿದ್ದು. ಅವನು ಮೊದ್ಲೇ ಆದಿಲ್ಗೆ ಹೇಳಿದ್ದ ಹೊರಗೆ ಬರಬೇಡ ಅಂತ. ಅವನ ಉದ್ದೇಶ ಬೇರೆ ಯಾರನ್ನೋ ಸಾಯಿಸೋದಾಗಿತ್ತು. ಆದ್ರೆ ಸಂಜಯ ಮತ್ತೆ ಮೂತಿಯಾ ಹೊರಗೆ ಹೋದ ಟೈಮಿಂಗ್ ಸರಿ ಇರ್ಲಿಲ್ಲ. ಹಾಗಾಗಿ ಅವರಿಬ್ರು ಸಾವನ್ನಪ್ಪಿದ್ದಾರೆ. ಪೊಲೀಸರು ಸೀತಾ ಮತ್ತೆ ಆದಿಲ್ಗೆ ಆ ವ್ಯಕ್ತಿ ಬೇಕರಿ ಒಳಗೆ ಬಂದಾಗ ಏನೇನ್ ನಡೀತು ಅಂತ ವಿಚಾರಣೆ ಮಾಡಿ ಆಮೇಲೆ ಕಳಿಸ್ಕೊಡ್ತಾರೆ. ಇವರು ವಾಪಸ್ ತಮ್ಮ ಮನೆಗೆ ಬಂದಾಗ ಆದಿಲ್ ಹತ್ರ ಇದ್ದ ಕ್ಯಾಸೆಟ್ ನ ಪ್ಲೇ ಮಾಡ್ತಾಳೆ ಸೀತಾ. ಈ ಆಡಿಯೋ ಅಲ್ಲಿ ಯಾರೋ ತುಂಬಾನೇ ಕಿರ್ಚಾಡ್ತಿರೋ ಹಾಗೆ, ಯಾರೋ ಚಿತ್ರಹಿಂಸೆಗೆ ಒಳಗಾಗಿರೋ ರೀತಿ ಶಬ್ದ ಕೇಳಿಸ್ತಾ ಇದೆ. ಆಡಿಯೋನ ಕೊನೆಯಲ್ಲಿ ನಿನ್ನ ದೇವರು ಯಾರು ಅಂತ ಡಿಮಾನಿಕ್ ವಾಯ್ಸ್ ಅಲ್ಲಿ ಯಾರೋ ಕೇಳ್ತಾರೆ. ಇದು ಸ್ನೇಹಿತರೆ ಸಾವನ್ನಪ್ಪಿರೋ ವ್ಯಕ್ತಿಯ ಸಮಾಧಿಯ ಒಳಗೆ ರೆಕಾರ್ಡ್ ಮಾಡಿರೋ ಅಂತ ಆಡಿಯೋ. ಸಮಾಧಿಯ ಒಳಗೆ ಆ ವ್ಯಕ್ತಿಗೆ ಸಾವಿನ ನಂತರ ಶಿಕ್ಷೆ ಆಗ್ತಾ ಇದೆ. ಏನ್ ಕತೆ ಅಂತ ಸ್ನೇಹಿತರೆ ಡೀಟೇಲ್ ಆಗಿ ಮುಂದೆ ನೋಡೋಣ. ಸದ್ಯಕ್ಕೆ ಆದಿಲ್ ಮತ್ತೆ ಸೀತಾಗೆ ಯಾರು ಇಲ್ಲ ಅಂತ ದೂರದಲ್ಲಿ ಇರೋ ಇಸ್ಲಾಮಿಕ್ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸ್ತಾರೆ. ಅಂದ್ರೆ ಮುಸ್ಲಿಂ ಮಕ್ಕಳಿಗೆ ಅಂತ ಮಾಡಿರೋ ಬೋರ್ಡಿಂಗ್ ಸ್ಕೂಲ್ ಇದು. ಇದೇನ್ ಇವರು ಮುಸ್ಲಿಂ ಆಗಿದ್ರೆ ಹಿಂದೂ ಹೆಸರು ಇಟ್ಕೊಂಡಿದಾರಲ್ಲ ಅಂತ ಕನ್ಫ್ಯೂಸ್ ಆಗ್ಬೇಡಿ ಸ್ನೇಹಿತರೆ. ಇಂಡೋನೇಷಿಯಲ್ಲಿ ಮುಸ್ಲಿಮ್ಸ್ ಮಾತ್ರ ಅಲ್ಲ, ಕೆಲವು ಕ್ರಿಶ್ಚಿಯನ್ಸ್ ಕೂಡ ಹಿಂದೂ ಹೆಸರನ್ನ ಇಟ್ಕೊಂಡಿರ್ತಾರೆ. ಸೀತಾ ಗಣೇಶ ಘಟೋತ್ಕಚ್ ಅಂತ. ಸೊ ಸ್ಕೂಲಲ್ಲಿ ಸೀತಾ ಮತ್ತೆ ಬೇರೆ ಸ್ಟೂಡೆಂಟ್ಸ್ಗೆ ಟೀಚರ್ ಗ್ರೇವ್ ಟಾರ್ಚರ್ ನ ಬಗ್ಗೆ ಹೇಳ್ತಾ ಇದ್ದಾರೆ. ಟೀಚರ್ ಹೇಳ್ತಾರೆ, ಇಸ್ಲಾಂ ಧರ್ಮದ ಪ್ರಕಾರ ಮುಸ್ಲಿಂ ವ್ಯಕ್ತಿ ಸಾವನ್ನಪ್ಪಿ ಆದ್ಮೇಲೆ ಸಮಾಧಿಯಲ್ಲಿ ಒಂದು ಏಂಜಲ್ ಬಂದು ಮೊದಲನೇ ಪ್ರಶ್ನೆ ಕೇಳೋದೇನಂದ್ರೆ ನಿನ್ನ ದೇವರು ಯಾರು ಅಂತ. ದೇವರಲ್ಲಿ ನಂಬಿಕೆ ಮತ್ತೆ ಭಕ್ತಿ ಇರುವಂತ ಮುಸ್ಲಿಂ ವ್ಯಕ್ತಿ ಮಾತ್ರ ನನ್ನ ದೇವರು ಅಲ್ಲ ಅಂತ ಹೇಳೋಕೆ ಸಾಧ್ಯ. ಇದೇ ರೀತಿ ಒಂದಾದ್ಮೇಲೆ ಒಂದು ದೇವರಿಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡ್ಲಿಲ್ಲ ಅಂದ್ರೆ ನರಕಕ್ಕೆ ಹೋಗೋದಿರ್ಲಿ, ಸಮಾಧಿಯಲ್ಲೇ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸಮಾಧಿ ಬರ್ತಾ ಬರ್ತಾ ಚಿಕ್ಕದಾಗಿ ಅವರ ದೇಹವನ್ನ ಅಪ್ಪಚ್ಚಿ ಮಾಡುತ್ತೆ. ಏಂಜಲ್ ಒಂದಾದ್ಮೇಲೆ ಒಂದು ಟಾರ್ಚರ್ ಕೊಡೋಕೆ ಶುರು ಮಾಡ್ತಾರೆ. ನಂತರ ಹಾವುಗಳು ಲೈನ್ ಆಗಿ ಬಂದು ಕಚ್ಚಿ ಹೋಗ್ತವೆ ಅಂತ ಹೇಳ್ತಾರೆ. ಇದನ್ನ ಕೆಲವರು ನಂಬಿದ್ರೆ ಸ್ನೇಹಿತರೆ, ಇನ್ನ ಕೆಲವರು ನಂಬ್ತಾ ಇರಲ್ಲ. ಇದರಲ್ಲಿ ನಂಬಿಕೆ ಇಲ್ದಲೇ ಇರೋ ಕ್ಯಾಟಗರಿಗೆ ಸೀತಾ ಸೇರ್ತಾಳೆ. ಯಾಕಂದ್ರೆ ತನ್ನ ಪೇರೆಂಟ್ಸ್ ನ ಕಳ್ಕೊಂಡಾದ್ಮೇಲೆ ಇವಳಿಗೆ ಗ್ರೇವ್ ಟಾರ್ಚರ್ ಇರ್ಲಿ, ಜಾತಿ ಧರ್ಮದ ಮೇಲೆನೆ ನಂಬಿಕೆ ಹೋಗ್ಬಿಟ್ಟಿದೆ.
ಈಗ ಸೀತಾ ಮತ್ತೆ ಆದಿಲ್ ಇಬ್ರು ಈ ಜಾಗದಿಂದ ಎಸ್ಕೇಪ್ ಆಗೋ ಪ್ಲಾನ್ ಮಾಡಿ ಒಂದು ಟನಲ್ ಹತ್ರ ಬರ್ತಾರೆ. ಯಾಕಂದ್ರೆ ಮೈನ್ ಗೇಟ್ ಹತ್ರ ಸೆಕ್ಯೂರಿಟಿ ಟೈಟ್ ಇರುತ್ತೆ. ಈ ಟನಲ್ ನ ಸುತ್ತಮುತ್ತ ಯಾರು ಇರಲ್ಲ, ಇಲ್ಲಿಂದ ಹೋದ್ರೆ ಸೀದಾ ಕಾಡಿಂದ ಹೊರಗೆ ಹೋಗ್ತೀವಿ ಅಂತ ಸೀತಾ ಆದಿಲ್ ನ ಕರ್ಕೊಂಡ್ ಬಂದಿದ್ದಾಳೆ. ಏನಾದ್ರೂ ಮಾಡಿ ಈ ಗ್ರೇವ್ ಟಾರ್ಚರ್ ಅನ್ನೋದು ಸುಳ್ಳು, ತಮ್ಮ ತಂದೆ ತಾಯಿಯನ್ನ ಕೊಂದ ವ್ಯಕ್ತಿ ರೆಕಾರ್ಡ್ ಮಾಡಿರೋ ಆಡಿಯೋ ಕೂಡ ಸುಳ್ಳು ಅಂತ ಪ್ರೂವ್ ಮಾಡೋಕೆ ಹೊರಟಿದ್ದಾಳೆ ಸೀತಾ. ಅದೇ ಈ ಟನಲ್ ಹತ್ರ ಯಾಕೆ ಯಾರೋ ಸೆಕ್ಯೂರಿಟಿ ಇಲ್ಲ ಅಂದ್ರೆ ಈ ಟನಲ್ ನ ಒಳಗೇನೆ ಒಬ್ರು ಸೆಕ್ಯೂರಿಟಿಗೆ ಅಂತ ಇದ್ದಾರೆ. ಅದೇ ಯಾವುದೋ ಒಂದು ದುಷ್ಟ ಶಕ್ತಿ. ಅದಕ್ಕೆ ಹೆದರ್ಕೊಂಡು ಯಾರು ಈ ಟನಲ್ ಒಳಗೆ ಹೋಗಲ್ಲ. ಆದ್ರೆ ಸೀತಾಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲದೆ ಇರೋದ್ರಿಂದ ಆದಿಲ್ ನ ಕರ್ಕೊಂಡು ಹೊರಡ್ತಾಳೆ. ಟನಲ್ ಒಳಗೆ ಹೋಗ್ತಾ ಹೋಗ್ತಾ ಇವರ ಟಾರ್ಚ್ ಆಫ್ ಆಯ್ತು. ಮತ್ತೆ ಸೀತಾ ಮುಂದೆ ಹೋಗ್ಬಿಡ್ತಾಳೆ. ಆದಿಲ್ ಎಲ್ಲೋದ ಅಂತಾನೆ ಗೊತ್ತಾಗಲ್ಲ. ಕೊನೆಗೆ ಸೀತಾಗೆ ಇಸ್ಮೈಲ್ ಅನ್ನೋ ಹುಡುಗನ ಆತ್ಮ ಕಾಣಿಸ್ಕೊಡುತ್ತೆ. ಇದರಿಂದ ಹೆದರ್ಕೊಂಡು ಟನಲ್ ಇಂದ ಹೊರಗೆ ಬಂದಾಗ ಆಲ್ರೆಡಿ ಇಲ್ಲಿ ಆದಿಲ್ ವಾಪಸ್ ಬಂದಿದ್ದಾನೆ. ಸ್ಕೂಲ್ ಅವರು ಕೂಡ ಇಲ್ಲೇ ಇದ್ದಾರೆ. ಅದಕ್ಕೆ ಅವರು ಸೀತಾಗೆ ಬೈದು ವಾಪಸ್ ಕರ್ಕೊಂಡ್ ಬರ್ತಾರೆ. ಈ ಸ್ಕೂಲಲ್ಲಿ ಉಮಾಯ ಅನ್ನೋ ಟೀಚರ್ ಇದ್ದಾರೆ. ಇವರು ಬೇರೆ ಟೀಚರ್ಸ್ ತರ ಅಲ್ಲ, ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸಪೋರ್ಟಿವ್ ಆಗಿ ಇದ್ದಾರೆ. ಸೀತಾ ಇಸ್ಮೈಲ್ ಯಾರು ಅಂತ ಉಮಾಯಾಗೆ ಕೇಳಿದ್ರು ಕೂಡ ಇವರು ಸದ್ಯಕ್ಕೆ ಹೇಳಲ್ಲ. ನಂತರ ಸೀತಾ ಬೇರೆ ದಾರಿ ಇಲ್ಲದೆ ಟೀಚರ್ಸ್ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡಿದ್ದಾಗ ಒಂದಿನ ರಾತ್ರಿ ಈ ಬೋರ್ಡಿಂಗ್ ಸ್ಕೂಲ್ ನ ಓನರ್ ಇಲ್ಲಿಗೆ ಬರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಟೀಚರ್ ಉಮಾಯ ಅನ್ನ ಇನ್ನೊಬ್ರು ಟೀಚರ್ ಜೋಜಾರಾಗಿ ಕೂಗ್ತಾ ಇದ್ದಾರೆ. ಯಾಕೆ ಕಿರ್ಚ್ಕೊಂತಾ ಇದಾರಲ್ಲ ಅಂತ ಸೀತಾ ನೋಡೋಕೆ ಬಂದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಉಮಾಯ ಅವರಿಗೆ ಸ್ಕೂಲ್ ಅಲ್ಲಿ ನಡೀತಾ ಇರೋ ಒಂದು ಭಯಾನಕ ವಿಷಯ ಗೊತ್ತಾಗಿದೆ. ಈ ಸ್ಕೂಲ್ ನ ಓನರ್ ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇರ್ತಾನೆ. ಟನಲ್ ಒಳಗೆ ಇಸ್ಮೈಲ್ ಅನ್ನೋ ಹುಡುಗನ ಆತ್ಮ ಸೀತಾಗೆ ಕಾಣಿಸ್ಕೊಂಡಿತ್ತಲ್ಲ, ಅವನು ಕೂಡ ಇದೇ ರೀತಿ ಸಾವನ್ನಪ್ಪಿದ್ದ. ಅವನ ಆತ್ಮ ಈಗ ಟನಲ್ ನ ಒಳಗೆ ಇದೆ. ಇವತ್ ರಾತ್ರಿ ಸೀತಾಳ ಅಣ್ಣ ಆದಿಲ್ ನ ಸ್ಕೂಲ್ ಓನರ್ ತನ್ನ ರೂಮ್ಗೆ ಕರ್ಸ್ಕೊಂಡಿದ್ದಾನೆ. ಈ ವಿಷಯ ಎಲ್ಲ ನನಗೆ ಗೊತ್ತೇ ಇರಲಿಲ್ಲ. ಧರ್ಮದ ಬಗ್ಗೆ, ದೇವರ ಬಗ್ಗೆ ಮಕ್ಕಳಿಗೆ ತಿಳಿಸೋಕೆ ಅಂತ ಇರೋ ಜಾಗದಲ್ಲಿ ಇಂಥ ಕೆಲಸ ನಡೀತಾ ಇದೆಯಲ್ಲ, ಇದೆಲ್ಲ ನನಗೆ ಬಿಟ್ಟು ಬೇರೆಯವ್ರ ಎಲ್ಲರಿಗೂ ಗೊತ್ತಿತ್ತಲ್ವಾ ಅಂತ ಉಮಾಯ ಇನ್ನೊಬ್ರು ಟೀಚರ್ಗೆ ಹೇಳ್ತಿರೋದನ್ನ ಕೇಳಿಸ್ಕೊಂಡು ಆದಿಲ್ ನ ಕಾಪಾಡೋಕೆ ಅಂತ ಬರ್ತಾಳೆ ಸೀತಾ. ಆದ್ರೆ ಸೆಕ್ಯೂರಿಟಿ ಅವರು ಸೀತಾನ ಸ್ಕೂಲ್ ಓನರ್ ಮನೆ ಒಳಗೆ ಬಿಡೋದಿಲ್ಲ. ಇವಳನ್ನ ಎಳ್ಕೊಂಡು ಹೋಗಿ ಒಂದು ರೂಮ್ ಅಲ್ಲಿ ಕೂಡಾಕ್ತಾರೆ. ಈಗ ಸೀತಾನ ಏನಾದ್ರೂ ಮಾಡಿ ಆದಿಲ್ ನ ಕರ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು. ಟನಲ್ ಅಲ್ಲಿ ಏನಾದ್ರೂ ಪರವಾಗಿಲ್ಲ ಅಂತ ಡಿಸೈಡ್ ಮಾಡಿದ್ದಾಳೆ. ಈ ರೂಮ್ ನ ಕಿಟಕಿ ಪೂರ್ತಿ ಓಪನ್ ಇರುತ್ತೆ. ಇವಳು ಎಸ್ಕೇಪ್ ಆಗ್ಬಾರ್ದು ಅಂತ ಮರದ ಪಟ್ಟಿಯಿಂದ ಕಿಟಕಿ ಮುಚ್ಚಿರ್ತಾರೆ. ಸೀತಾ ಹೇಗೋ ಸಾಹಸ ಮಾಡಿ ಈ ಮರದ ಪಟ್ಟಿಯನ್ನ ಕಿತ್ತಾಕಿ ಹೊರಗೆ ಬಂದಾಗ ಟೀಚರ್ ಉಮಾಯ ಆಲ್ರೆಡಿ ಇವಳ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ. ಆದಷ್ಟು ಬೇಗ ನೀನು ನಿಮ್ಮ ಅಣ್ಣ ಇಬ್ರು ಟನಲ್ ಒಳಗಿಂದಾನೆ ತಪ್ಪಿಸ್ಕೊಳ್ಳಿ, ಅಲ್ಲಿ ನಿಮ್ಗೆ ಏನೋ ಸಮಸ್ಯೆ ಆಗದೆ ಇದ್ರೆ ಸಾಕು ಅಂತ ಹೇಳಿ ಸೀತಾ ಅನ್ನ ಕಳಿಸ್ತಾರೆ. ಆದಿಲ್ ನ ಓನರ್ ಮನೆಯಿಂದ ಬೋರ್ಡಿಂಗ್ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಸೀತಾ ಕಲ್ಲೆತ್ಕೊಂಡು ಕಾರ್ ಮೇಲೆ ಬಿಸಾಕ್ತಾಳೆ. ಯಾರದು ಅಂತ ಡ್ರೈವರ್ ನೋಡೋಕೆ ಹೋದಾಗ ಸೀತಾ ಸೈಲೆಂಟ್ ಆಗಿ ಆದಿಲ್ ನ ಕರ್ಕೊಂಡು ಹೊಡ್ತಾಳೆ. ಆದಿಲ್ ಜೊತೆ ಸ್ಕೂಲ್ ಓನರ್ ಯಾವ ರೀತಿ ಬಲಾತ್ಕಾರ ಮಾಡಿದ್ನೋ ಗೊತ್ತಿಲ್ಲ, ತುಂಬಾನೇ ಶಾಕ್ ಆಗಿದ್ದಾನೆ. ಇಬ್ರು ಟನಲ್ ನ ಒಳಗಿಂದ ಈ ಬಾರಿ ಹೋಗ್ಬೇಕಾದ್ರೆ ಮತ್ತೆ ಇಬ್ರು ಸೆಪರೇಟ್ ಆಗಿ ಹೋಗ್ತಾರೆ. ಆದಿಲ್ ಎಲ್ಲೋ ಕಾಣ್ತಾನೆ ಇಲ್ಲ. ಸೀತಾಗೆ 2-3 ಬಾರಿ ಇಸ್ಮೈಲ್ ನ ಆತ್ಮ ಕಾಣಿಸ್ಕೊಂಡು ಹೆದರಿಸ್ತಾ ಇದೆ. ಮತ್ತೆ ನನ್ನ ಕಾಪಾಡಿ, ನನ್ನ ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾ ಇದೆ. ಏನೇ ಆದ್ರೂ ಈ ಆತ್ಮ ಇವರ ಮೇಲೆ ದಾಳಿ ಮಾಡಲ್ಲ. ಹಾಗೆ ಸೀತಾ ಮುಂದೆ ನಡ್ಕೊಂಡ್ ಬಂದಾಗ ಇಲ್ಲೇ ಆದಿಲ್ ಇಸ್ಮೈಲ್ ಕೂಗಾಡ್ತಿರೋ ಶಬ್ದ ಕೇಳೋಕಾಗ್ದೆ ಕಿವಿ ಮುಚ್ಕೊಂಡು ಕೂತಿದ್ದಾನೆ. ತಕ್ಷಣ ಸೀತಾ ಗಾಬರಿಯಲ್ಲೇ ಆದಿಲ್ ನ ಹೇಳ್ಕೊಂಡು ಕೊನೆಗೂ ಸೇಫ್ ಆಗಿ ಟನಲ್ ಇಂದ ಹೊರಗೆ ಬಂದು ಸಿಟಿ ಕಡೆ ಹೊರಡ್ತಾರೆ. ಇದೆಲ್ಲ ಆಗಿ ತುಂಬಾನೇ ವರ್ಷಗಳಾದ್ಮೇಲೆ ಸೀತಾ ನರ್ಸ್ ಆಗಿ ಒಂದು ನರ್ಸಿಂಗ್ ಹೋಮ್ ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಇಲ್ಲಿರೋ 10 ವಯಸ್ಸಾಗಿರೋ ಅಜ್ಜಿ ತಾತಂದಿರನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ. ಇಲ್ಲಿರೋರ್ಗೂ ಕೂಡ ಸೀತಾ ಅಂದ್ರೆ ತುಂಬಾನೇ ಇಷ್ಟ. ತಮ್ಮ ಮಗಳ ತರ ಸೀತಾನ ನೋಡ್ತಾ ಇರ್ತಾರೆ. ಈಗ ತಾನೇ ಒಬ್ರು ವಯಸ್ಸಾಗಿರೋ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇವರ ಹೆಂಡತಿ ಜುಬಿತಾಗೆ ಆತ್ಮಗಳನ್ನ ಕಾಂಟ್ಯಾಕ್ಟ್ ಮಾಡೋ ಶಕ್ತಿ ಇರುತ್ತೆ. ಈಗ್ಲೂ ಅಷ್ಟೇ ತಮ್ಮ ಗಂಡನ ಆತ್ಮ ನನಗೆ ಹಾಡು ಹೇಳೋಕೆ ಕೇಳ್ತಾ ಇದೆ ಅಂತ ಗಂಡನ ಆತ್ಮಕ್ಕೋಸ್ಕರ ಹಾಡಾಡ್ತಿದ್ದಾರೆ. ಮತ್ತೆ ಇನ್ನೊಬ್ರು ಶ್ರೀಮಂತ ವ್ಯಕ್ತಿ ಕೂಡ ಇದೇ ನರ್ಸಿಂಗ್ ಹೋಮ್ ಅಲ್ಲಿ ಇದ್ದಾರೆ. ಇವರ ಹೆಸರು ವಾಯು ಅಂತ. ಈಗ ವಾಯುನ ಮಕ್ಕಳು ಬಂದು ನಮ್ಗೆ ಈ ನರ್ಸಿಂಗ್ ಹೋಮ್ಗೆ ದುಡ್ಡು ಕೊಡೋಕ್ ಆಗ್ತಿಲ್ಲ, ನೀವು ವಾಪಸ್ ಮನೆಗೆ ಬನ್ನಿ ಅಂತ ಕರೆದ್ರು ವಾಯು ಮನೆಗೆ ಹೋಗೋಕ್ ಒಪ್ಪಲ್ಲ. ನನಗೆ ನೀವು ಇಷ್ಟ ಇಲ್ಲ, ನಿಮ್ಗೆ ನಾನ್ ಇಷ್ಟ ಇಲ್ಲ, ನೀವು ಹೋಗಿ ನಾನ್ ಬರಲ್ಲ ಅಂತ ಕಳಿಸ್ತಾರೆ. ಸೀತಾಗೂ ಕೂಡ ಅಷ್ಟೇ ವಾಯುನ ನರ್ಸಿಂಗ್ ಹೋಮ್ ಇಂದ ಕಳ್ಸೋಕೆ ಇಷ್ಟ ಇರಲ್ಲ. ಯಾಕೆ ಅಂತ ಸ್ನೇಹಿತರೆ ಮುಂದೆ ಗೊತ್ತಾಗುತ್ತೆ. ನಂತರ ವಾಯು ಅವರ ಮಕ್ಕಳು ಸೀತಾ ಹತ್ರ ಬಂದು ನಮ್ ತಂದೆ ಹತ್ರ ಹಣ ಎಲ್ಲ ಇಲ್ಲ, ಈ ನರ್ಸಿಂಗ್ ಹೋಮ್ಗೆ ದುಡ್ಡು ಕೊಟ್ಟು ಎಲ್ಲ ಖಾಲಿ ಆಗೋಗಿದೆ, ನೀನು ಅವರನ್ನ ಬುಟ್ಟಿಗೆ ಹಾಕೊಂಡು ಮದುವೆ ಆಗಿ ದುಡ್ಡು ಹೊಡೆಯೋ ಪ್ಲಾನ್ ಇದ್ರೆ ಈಗ್ಲೇ ಅದನ್ನ ಮರ್ತ್ಬಿಡು ಅಂದಾಗ ನಿಮ್ ಹತ್ರ ದುಡ್ಡಿರೋದ್ರಿಂದ ನೀವ್ ಏನ್ ಬೇಕಾದ್ರೂ ಮಾತಾಡ್ಬೋದು ಅನ್ಕೊಂಡಿದೀರಾ, ಆದ್ರೆ ನಾನು ಅವರನ್ನ ಕಳಿಸ್ಬೇಕು ಅಂದ್ರೆ ನನ್ ಮುಂದೆ ನೀವು ಮಂಡಿ ಊರಿ ಕುತ್ಕೊಂಡು ಬೇಡ್ಕೊಳ್ಳಿ ಅಂತ ಹೇಳಿದಾಗ ಸೈಲೆಂಟ್ ಆಗಿ ಮಾತಾಡ್ದಂಗೆ ಇಲ್ಲಿಂದ ಹೋಗ್ತಾರೆ ವಾಯು ಅವರ ಮಕ್ಕಳು.
ನಂತರ ಸೀತಾ ಯಾವಾಗ್ಲೂ ಗ್ರೇವ್ ಟಾರ್ಚರ್ ನ ಬಗ್ಗೆ ಸ್ಟಡಿ ಮಾಡ್ತಾನೆ ಇರ್ತಾಳೆ, ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡೋಕೋಸ್ಕರ. ಕೆಲವು ಜನರು ಇದು ನಿಜ ಅಂತ ನಂಬಿದ್ರೆ, ಇನ್ ಕೆಲವರು ದೆವ್ವ ಭೂತ ಅನ್ನೋದೇ ಸತ್ಯ ಅಲ್ಲ, ಅದೇನಾದ್ರೂ ನೀವು ನೋಡಿದ್ರೆ ನಿಮ್ ಬ್ರೈನ್ ಅಲ್ಲಿ ಆಕ್ಸಿಜನ್ ಕಡಿಮೆ ಆದಾಗ ಭ್ರಮೆ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಸೀತಾ ಮತ್ತೆ ಆದಿಲ್ ಟನಲ್ ಅಲ್ಲಿ ತಪ್ಪಿಸ್ಕೋಬೇಕಾದ್ರೆ ಟನಲ್ ಒಳಗೆ ಆಕ್ಸಿಜನ್ ಕಡಿಮೆ ಇತ್ತು, ಅದಕ್ಕೆ ತಮಗೆ ಭ್ರಮೆ ಉಂಟಾಗಿತ್ತು. ಇಸ್ಮೈಲ್ ಅನ್ನೋ ಹುಡುಗನ ಆತ್ಮ ಅಲ್ಲಿ ಇರ್ಲಿಲ್ಲ ಅಂತ ಅನ್ಕೊಂಡಿದ್ದಾಳೆ ಸೀತಾ. ಇನ್ನೊಂದ್ ಕಡೆ ಶವಾಗಾರದಲ್ಲಿ ಕೆಲಸ ಮಾಡ್ತಿರೋ ಆದಿಲ್ ನ ತೋರಿಸ್ತಾರೆ. ಇವನು ಡೆಡ್ ಬಾಡಿಗಳನ್ನ ಕ್ಲೀನ್ ಮಾಡಿ ಅಂತ್ಯ ಸಂಸ್ಕಾರಕ್ಕೆ ಅವುಗಳನ್ನ ರೆಡಿ ಮಾಡ್ತಾ ಇರ್ತಾನೆ. ಇದರ ಜೊತೆಗೆ ಯಾರು ಜೀವನದಲ್ಲಿ ಕೆಟ್ಟ ಕೆಲಸ ಮಾಡ್ತಿರ್ತಾರೋ, ಪಾಪಗಳನ್ನ ಮಾಡ್ತಿರ್ತಾರೋ ಅಂತ ಡೆಡ್ ಬಾಡಿಯನ್ನ ಹುಡುಕ್ತಾ ಇರ್ತಾಳೆ ಸೀತಾ. ಅವರ ಸಮಾಧಿಯಲ್ಲಿ ತಾನು ಮಲಗಿ ಲೈವ್ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಪ್ರೂವ್ ಮಾಡೋಕೆ ಸೀತಾ ಹೊರಟಿದ್ದಾಳೆ. ಸಮಾಧಿಯಲ್ಲಿ ಶಿಕ್ಷೆ ಆಗೋದೆಲ್ಲ ಸುಳ್ಳು ಅಂತ. ಮತ್ತೆ ತಮ್ಮ ಪೇರೆಂಟ್ಸ್ ನ ಕೊಂದ ಸೂಸೈಡ್ ಬಾಂಬರ್ ಕೂಡ ಇವರ ಬೇಕರಿಗೆ ಬರೋಕು ಮುಂಚೆ ಮ್ಯಾಸ್ಬೆತ್ ಅನ್ನೋ ಸೀರಿಯಲ್ ಕಿಲ್ಲರ್ ನ ಸಮಾಧಿ ಒಳಗೆ ಮಲ್ಕೊಂಡು ಗ್ರೇವ್ ಟಾರ್ಚರ್ ನ ಆಡಿಯೋ ಲೈವ್ ಆಗಿ ರೆಕಾರ್ಡ್ ಮಾಡಿರ್ತಾನೆ. ಈ ಮ್ಯಾಸ್ಬೆತ್ ಅನ್ನೋ ವ್ಯಕ್ತಿ ಸರಣಿ ಕೊಲೆಗಳನ್ನ ಮಾಡಿ ಪಾಪ ಮಾಡಿರೋದ್ರಿಂದ ಅವನ ಆತ್ಮಕ್ಕೆ ಮತ್ತೆ ದೇಹಕ್ಕೆ ಸಮಾಧಿಯಲ್ಲೇ ಶಿಕ್ಷೆ ಆಗಿರುತ್ತೆ. ಅದರ ಆಡಿಯೋ ಕ್ಯಾಸೆಟ್ ನ ಅವನು ಆದಿಲ್ಗೆ ಕೊಟ್ಟಿದ್ದು. ಈಗ ಸೀತಾ ತನ್ನ ಅಣ್ಣ ಆದಿಲ್ಗೆ ಹೇಳ್ತಿದ್ದಾಳೆ, ಈ ಮ್ಯಾಸ್ಬೆತ್ ತರಾನೇ ಇನ್ನೊಬ್ಬ ನನಗೆ ಗೊತ್ತು, ಅವನು ಜೀವನ ಪೂರ್ತಿ ಬರೀ ಕೆಟ್ಟ ಕೆಲಸ ಮಾಡ್ಕೊಂಡೇ ಬಂದವನು. ಅವನ ಸಾವಿನ ನಂತರ ಅವನ ಸಮಾಧಿ ಒಳಗೆ ಮಲ್ಕೊಂಡು ನಾನು ಖಂಡಿತ ಪ್ರೂವ್ ಮಾಡೇ ಮಾಡ್ತೀನಿ ಈ ಗ್ರೇವ್ ಟಾರ್ಚರ್ ಅನ್ನೋದು ಸುಳ್ಳು ಅಂತ ಹೇಳ್ತಾಳೆ ಸೀತಾ. ಇನ್ನು ಆದಿಲ್ನ ಜೀವನ ಏನ್ ಸರಿ ಇರಲ್ಲ. ಇವನು ಒಬ್ಳು ಹುಡುಗಿಯನ್ನ ಪ್ರೀತಿಸಿ ಮದುವೆ ಆಗಿರ್ತಾನೆ. ಆದ್ರೆ ಅವನು ಶವಾಗಾರದಲ್ಲಿ ಜಾಸ್ತಿ ಸಮಯ ಕಳೆಯೋದ್ರಿಂದ ತನ್ನ ಹೆಂಡತಿಯನ್ನ ಜಾಸ್ತಿ ಮಾತಾಡಿಸ್ತಾನೂ ಇರಲ್ಲ, ಮನೆಗೂ ಬರ್ತಿರಲ್ಲ. ಅದಕ್ಕೆ ಅವನ ಹೆಂಡತಿ ಈಗ ಆದಿಲ್ನ ಸಾಮಾನ್ಯ ಬ್ಯಾಗ್ಗೆ ತುಂಬಿ ಮನೆಯಿಂದ ಹೊರಗೆ ಬಿಸಾಕ್ತಾಳೆ. ಹೋಗಿ ಶವಗಳ ಜೊತೆನೇ ಇರು, ನನ್ ಬಗ್ಗೆ ನೀನೇನ್ ತಲೆ ಕೆಡ್ಸ್ಕೊಳೋದು ಬೇಡ, ಮೊದಲು ನನಗೆ ಡಿವೋರ್ಸ್ ಕೊಡು ಅಂತ ಹೇಳಿ ಬೈದು ಕಳಿಸ್ತಾಳೆ. ಆದಿಲ್ ಕೂಡ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಲ್ಲ, ಸುಮ್ನೆ ಬ್ಯಾಗ್ ಎತ್ಕೊಂಡು ಇಲ್ಲಿಂದ ಹೊರಡ್ತಾನೆ. ಈ ಕಡೆ ನರ್ಸಿಂಗ್ ಹೋಮ್ ಅಲ್ಲಿ ಸೀತಾ ವಾಯು ಜೊತೆ ಮಾತಾಡಬೇಕಾದ್ರೆ ವಾಯು ಗ್ರೇವ್ ಟಾರ್ಚರ್ ನ ಬಗ್ಗೆ ಹೇಳ್ತಾ ಇದ್ದಾನೆ. ಸಮಾಧಿಯಲ್ಲಿ ಆ ರೀತಿ ಶಿಕ್ಷೆ ಆಗುತ್ತೆ ಅಂತ ನನಗೆ ನಂಬಿಕೆ ಇಲ್ಲ. ನಾನ್ ನಂಬೋದೇನಂದ್ರೆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ಬೋದು, ಒಳ್ಳೇದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು. ಅದೇ ಸಮಾಧಿಯಲ್ಲಿ ಶಿಕ್ಷೆ ಆಗೋದು ನಿಜಾನೇ ಆದ್ರೆ ಸತ್ತವರಿಗೆ ಏನ್ ಫೀಲ್ ಆಗುತ್ತೆ? ಏನೇ ಟಾರ್ಚರ್ ಕೊಟ್ಟು ಪ್ರಯೋಜನ ಆಗಲ್ಲ. ಅಕಸ್ಮಾತ್ ಫೀಲ್ ಆದ್ರೂ ಟಾರ್ಚರ್ ಕೊಟ್ಟು ಆಮೇಲೆ ಬಾಡಿಗೆ ಏನು ಅನ್ಸಲ್ಲ. ಅಕಸ್ಮಾತ್ ಟಾರ್ಚರ್ ನ ಎಂಜಾಯ್ ಮಾಡೋಂತವ್ರು ಕೂಡ ಇರ್ತಾರೆ. ಹಾಗಾಗಿ ಏನು ಸಮಸ್ಯೆ ಇಲ್ಲ. ನಾನು ಕೆಟ್ಟ ಕೆಲಸ ಮಾತ್ರ ಅಲ್ಲ, ಒಳ್ಳೆ ಕೆಲಸಗಳನ್ನ ಕೂಡ ಮಾಡಿದ್ದೀನಿ ಎಂದಾಗ ಸೀತಾಗೆ ಎಲ್ಲಾ ಕಡೆಯಿಂದ ಕೋಪ ಬಂದ್ಬಿಡುತ್ತೆ. ಹೌದು ಸರ್, ನೀವು ಒಳ್ಳೆ ಕೆಲಸನೂ ಮಾಡಿದ್ದೀರಾ, ಕೆಟ್ಟ ಕೆಲಸನೂ ಮಾಡಿದ್ದೀರಾ. ಒಳ್ಳೆ ಕೆಲಸ ಏನಂದ್ರೆ ಇಸ್ಲಾಮಿಕ್ ಬೋರ್ಡಿಂಗ್ ಸ್ಕೂಲ್ಗೆ ಫಂಡ್ ಮಾಡೋದು, ಹಣ ಸಹಾಯ ಮಾಡೋದು. ಕೆಟ್ಟ ಕೆಲಸ ಏನಂದ್ರೆ ಅಲ್ಲಿನ ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದಲ್ವಾ ಅಂತ ಹೇಳ್ತಾಳೆ. ಅಂದ್ರೆ ಈಗ ಸ್ನೇಹಿತರೆ ನಮ್ಗೆ ಗೊತ್ತಾಗುತ್ತೆ, ವಾಯು ಬೇರೆ ಯಾರು ಅಲ್ಲ, ಇವಳು ಮತ್ತೆ ಆದಿಲ್ ಓದ್ತಿದ್ದ ಬೋರ್ಡಿಂಗ್ ಸ್ಕೂಲ್ ನ ಓನರ್. ಇವನೇ ಆದಿಲ್ ಮತ್ತೆ ಇಸ್ಮೈಲ್ ನ ರೀತಿ 50 ಜನ ಮಕ್ಕಳ ಮೇಲೆ ಬಲಾತ್ಕಾರ ಮಾಡಿರ್ತಾನೆ. ಇಸ್ಮೈಲ್ ಇವನು ಕೂಡ ಟಾರ್ಚರ್ ತಡೆಯೋಕಾಗದೆ ಸಾವನ್ನಪ್ಪಿರ್ತಾನೆ. ಇದೇ ನನ್ ಬಣ್ಣ ಎಲ್ಲ ಬಯಲಾಗ್ತಿದ್ಯಲ್ಲ ಅಂತ ಸುಮ್ನೆ ಮಾತಾಡ್ದಂಗೆ ನಿಂತ್ಕೊಂಡಿದ್ದಾನೆ ವಾಯು. ಇದೇ ಸಮಯಕ್ಕೆ ಇಲ್ಲಿಗೆ ಆಲ್ರೆಡಿ ಸೀತಾನ್ನ ಮೀಟ್ ಮಾಡೋಕೆ ಅಂತ ಆದಿಲ್ ಬಂದು ಇವರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಕೋಪದಲ್ಲಿ ವಾಯುವನ್ನ ಹಿಡ್ಕೊಂಡು ಸಾಯಿಸೋಕೆ ನೋಡ್ತಾನೆ. ಆದ್ರೆ ಸೀತಾ ಇವನನ್ನ ತಡೆದು ನೀನೇನು ಮಾಡೋಕ್ ಹೋಗ್ಬೇಡ ಅಂತ ಹೇಳ್ತಾಳೆ. ಈಗ ಸೀತಾ ರಿವೀಲ್ ಮಾಡ್ತಾಳೆ, ಇವಳಿಗೆ ಮೊದಲೇ ವಾಯು ನರ್ಸಿಂಗ್ ಹೋಮ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಇಲ್ಲಿಗೇನೆ ಬಂದು ಕೆಲಸಕ್ಕೆ ಸೇರ್ಕೊಂಡಿರ್ತಾಳೆ. ಯಾಕಂದ್ರೆ ಅವಳು ತನ್ನ ಲೈಫ್ ಅಲ್ಲಿ ನೋಡಿರೋ ಅತ್ಯಂತ ಕೆಟ್ಟ ವ್ಯಕ್ತಿ ಅಂದ್ರೆ ವಾಯು. ಅವನ ಸಮಾಧಿಯಲ್ಲಿ ಅವನಿಗೆ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಬೇರೆ ಯಾರಿಗೂ ಶಿಕ್ಷೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನರ್ಸಿಂಗ್ ಹೋಮ್ ಅಲ್ಲಿ ವಾಯು ಸಾಯೋದನ್ನೇ ಕಾಯ್ತಾ ಇದ್ಲು. ಈ ವಿಷಯ ಸೀತಾ ಹೇಳಿದಾಗ ವಾಯು, ಆಯ್ತು ನಿನ್ ಇಚ್ಛೆ ಪೂರ್ತಿ ಆಗ್ಲಿ, ನನ್ ಮೇಲೆ ನೀನು ಎಕ್ಸ್ಪೆರಿಮೆಂಟ್ ಮಾಡು, ಪರವಾಗಿಲ್ಲ, ಆಲ್ ದ ಬೆಸ್ಟ್ ಅಂತ ಹೇಳಿ ತನ್ನ ಬಳಿನೇ ಇಟ್ಕೊಂಡಿದ್ದ ಗನ್ನಿಂದ ಶೂಟ್ ಮಾಡ್ಕೊಂಡು ಸಾವನ್ನಪ್ತಾನೆ ವಾಯು. ವಾಯುಗೆ ಸ್ನೇಹಿತರೆ ಡೆಮೆನ್ಷಿಯಾ ಕಾಯಿಲೆ ಇತ್ತು. ಹಾಗಾಗಿ ಒಂದೊಂದ್ಸಲ ಹಿಂದೆ ನಡೆದಿದ್ದೆಲ್ಲ ಮರ್ತೋಗ್ತಿದ್ದ. ಒಂದೊಂದ್ಸಲ ಅಂತೂ ಚಿಕ್ಕ ಮಕ್ಕಳ ರೀತಿ ಆಡೋದಕ್ಕೆ ಶುರು ಮಾಡ್ತಿದ್ದ. ಈಗ ತನ್ನ ಲೈಫ್ಗೆ ಏನು ಅರ್ಥ ಇಲ್ಲ ಅಂತ ಮೊದಲೇ ಶೂಟ್ ಮಾಡ್ಕೊಳ್ಳೋಕೆ ಅಂತ ಗನ್ ಅನ್ನ ತನ್ನ ಬಳಿ ಹಿಡ್ಕೊಂಡಿದ್ದ. ಸೊ ಕೊನೆಗೂ ಸೀತಾ ಕಾಯ್ತಿದ್ದ ದಿನ ಬಂದೇ ಬಿಡ್ತು. ವಾಯುನ ಮಕ್ಕಳು ಕೂಡ ಇವನು ಸಾವನ್ನಪ್ಪಿದ್ರು ತಲೆ ಕೆಡ್ಸ್ಕೊಳಲ್ಲ, ನೀವೇ ಅಂತ್ಯ ಸಂಸ್ಕಾರ ಮಾಡ್ಬಿಡಿ ಅಂತ ಹೇಳಿರ್ತಾರೆ. ಅದಕ್ಕೆ ಸೀತಾ ಮತ್ತೆ ಆದಿಲ್ ಇವನ ಅಂತ್ಯ ಸಂಸ್ಕಾರ ಮಾಡಿ ಗುಂಡಿ ಎಗ್ದು ಇವನ ಬಾಡಿಯನ್ನ ಒಳಗೆ ಇಟ್ಟು ಮಣ್ಣು ಮಾಡಲ್ಲ. ಯಾಕಂದ್ರೆ ಇದೇ ಸಮಾಧಿಯಲ್ಲಿ ವಾಯುನ ಡೆಡ್ ಬಾಡಿ ಪಕ್ಕ ಇನ್ಫ್ರಾರೆಡ್ ಕ್ಯಾಮ್ರಾ ಇಟ್ಕೊಂಡು ಮಲಗ್ತಾಳೆ ಸೀತಾ. ಗ್ರೇವ್ ಟಾರ್ಚರ್ ನ ಲೈವ್ ಆಗಿ ರೆಕಾರ್ಡ್ ಮಾಡಿ ನೋಡೋಣ ಅಂತ. ಆದಿಲ್ ಸಮಾಧಿ ಮೇಲೆ ಮರದ ಪೀಸ್ ಗಳನ್ನ ಮುಚ್ಚಿ ಮಣ್ಣಾಕಿ ಸಮಾಧಿನ ಕ್ಲೋಸ್ ಮಾಡ್ತಾನೆ. ಸೀತಾ ಉಸಿರಾಡೋಕೆ ಅಂತ ಸಣ್ಣ ಪೈಪ್ ಒಳಗೆ ಬಿಟ್ಟಿದ್ದಾರೆ. ಮುಂದಿನ ದಿನ ಸಮಾಧಿಯನ್ನ ಓಪನ್ ಮಾಡೋಕೆ ರಾತ್ರಿ ಎಲ್ಲ ಆದಿಲ್ ಇಲ್ಲೇ ಕಾಯ್ಕೊಂಡು ಕೂತಿರ್ತಾನೆ. ಒಂದು ಹಾವು ಈ ಜಾಗದಲ್ಲಿ ಹೋಗೋದು ಬಿಟ್ರೆ ಇನ್ನೇನು ಸಮಸ್ಯೆ ಆಗಲ್ಲ. ಸಮಾಧಿ ಒಳಗೂ ಕೂಡ ಏನು ಆಗ್ತಿಲ್ಲ. ಮುಂದಿನ ದಿನ ಬೆಳಗ್ಗೆ ಆದಿಲ್ ಸಮಾಧಿಯನ್ನ ಓಪನ್ ಮಾಡಿದಾಗ ಸೀತಾ ಹೊರಗೆ ಬಂದು ಕ್ಯಾಮ್ರಾಲಿ ಏನಾದ್ರೂ ರೆಕಾರ್ಡ್ ಆಗಿದ್ಯಾ ಅಂತ ಚೆಕ್ ಮಾಡ್ತಾಳೆ. ಆದ್ರೆ ಒಳಗೆ ಏನು ಆಗಿರಲ್ಲ, ಎಲ್ಲ ನಾರ್ಮಲ್ ಆಗೇ ಇದೆ. ಇದರಿಂದ ಗ್ರೇವ್ ಟಾರ್ಚರ್ ಸುಳ್ಳು ಅಂತ ಪ್ರೂಫ್ ಸಿಕ್ತು. ಗ್ರೇವ್ ಟಾರ್ಚರ್ ಇದೆ ಅಂತ ಸುಳ್ಳು ಸುದ್ದಿ ಹಬ್ಸಿ ಆ ಸೂಸೈಡ್ ಬಾಂಬರ್ ದೇವರ
ಶತ್ರುಗಳನ್ನ ಕೊಲ್ತೀನಿ ಅಂತ ತನ್ನನ್ನ ತಾನು ಬ್ಲಾಸ್ಟ್ ಮಾಡ್ಕೊಳ್ಳೋದಲ್ದಲೆ ನಮ್ಮ ಪೇರೆಂಟ್ಸ್ ನ ಕೂಡ ಸಾಯಿಸ್ದ ಅಂತ ಈ ವಿಷಯ ಎಲ್ಲ ಜನರಿಗೆ ಹೇಳ್ತೀನಿ ಅಂತ ಸೀದಾ ಒಂದು ಟಿವಿ ಪ್ರೋಗ್ರಾಮ್ಗೆ ಬರ್ತಾಳೆ ಸೀತಾ. ಇಲ್ಲಿ ನಡೆದ ಎಲ್ಲಾ ವಿಷಯ ಕ್ಯಾಮ್ರಾ ಮುಂದೆ ಹೇಳಿ ಇವರು ರೆಕಾರ್ಡ್ ಮಾಡಿದ ವಿಡಿಯೋನ ಪ್ಲೇ ಮಾಡೋಕೆ ಹೇಳ್ತಾಳೆ. ಆದ್ರೆ ಆ ವಿಡಿಯೋ ಪ್ಲೇ ಮಾಡಿದ್ರೆ ಅಲ್ಲೇನು ಬರ್ತಾನೆ ಇಲ್ಲ, ಒಂದೇ ಒಂದು ಇಮೇಜ್ ಬರ್ತಾ ಇದೆ ಅಷ್ಟೇ. ನಾನು ಕೊಟ್ಟಿರೋ ಮೆಮೊರಿ ಕಾರ್ಡ್ ನ ನೀವು ಚೇಂಜ್ ಮಾಡಿದೀರಾ ಅಲ್ವಾ ಅಂತ ಟಿವಿ ಅವರ ಮೇಲೆ ಅವಳು ಜಗಳ ಮಾಡ್ತಾಳೆ. ಅವರು ಕೂಡ ಬೈತ್ ಕಳಿಸ್ತಾರೆ, ನೀವು ಕೊಟ್ಟಿರೋ ಮೆಮೊರಿ ಕಾರ್ಡ್ ನೇ ನಾವು ಪ್ಲೇ ಮಾಡ್ತಿರೋದು ಅಂತ. ಇದಷ್ಟೇ ಅಲ್ಲ, ಇಲ್ಲೇ ಕೂತಿದ್ದ ಜನ ಕೂಡ ನೀನು ಧರ್ಮವನ್ನೇ ನಂಬೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಬೈತಾ ಇದ್ದಾರೆ. ಈಗ ಇವಳಿಗೆ ಅನ್ಸುತ್ತೆ ಮೋಸ್ಟ್ಲಿ ಆದಿಲ್ ಕೆಲಸ ಮಾಡಿರ್ಬೇಕು ಅಂತ, ಯಾಕಂದ್ರೆ ಮೊದ್ಲಿಂದನೂ ಆದಿಲ್ಗೆ ಭಯ ಇರುತ್ತೆ ಸೀತಾ ಈ ವಿಷಯ ಎಲ್ಲರ ಮುಂದೆ ರಿವೀಲ್ ಮಾಡಿದ್ರೆ ಜನ ಕೋಪ ಮಾಡ್ಕೊಂತಾರೆ ಅಂತ. ಸೊ ಸೀತಾ ಸೀದಾ ಆದಿಲ್ ಹತ್ರ ಬಂದು ಯಾಕೆ ಮೆಮೊರಿ ಕಾರ್ಡ್ ಚೇಂಜ್ ಮಾಡಿದೆ ಅಂತ ಬೈತಾ ಇದ್ದಾಳೆ. ಆದ್ರೆ ನಾನೇನು ಮಾಡಿಲ್ಲ ಅಂತ ಹೇಳ್ತಾನೆ ಆದಿಲ್. ಇದಷ್ಟೇ ಅಲ್ಲ, ಇದೇ ವಿಷಯಕ್ಕೆ ಇಬ್ಬರ ನಡುವೆ ದೊಡ್ಡ ಜಗಳ ಆಗುತ್ತೆ. ಆದಿಲ್ ಹೇಳ್ತಾನೆ, ನೀನು ಇದೆಲ್ಲ ನಮ್ಮ ಪೇರೆಂಟ್ಸ್ ಗೋಸ್ಕರ ಮಾಡ್ತಿಲ್ಲ, ನಿನ್ ಸಮಾಧಾನಕ್ಕೋಸ್ಕರ ಮಾಡ್ಕೊಂತ ಇದ್ಯಾ. ಇದರಿಂದ ನಮ್ಗೆ ತೊಂದರೆ ಆಗೋದ್ ಬಿಟ್ರೆ ಬೇರೆ ಏನು ಲಾಭ ಇಲ್ಲ. ನಮ್ಮ ಪೇರೆಂಟ್ಸ್ ಕೂಡ ಸಾವನ್ನಪ್ಪಿದ್ದು ನಿನ್ ಕಡೆಯಿಂದಾನೆ. ಅವತ್ತು ಕಳ್ಳ ದುಡ್ಡನ್ನ ಕತ್ಕೊಂಡೋದಾಗ ನೀನು ಸುಮ್ನೆ ಇರ್ಬೇಕಾಗಿತ್ತು. ನೀನು ಕಳ್ಳನನ್ನ ಹಿಡಿಯೋಕೆ ನಮ್ಮ ತಂದೆ ತಾಯಿಗೆ ಹೇಳಿದ್ದಕ್ಕೆ ಇದೆಲ್ಲ ಆಗಿದ್ದು ಅಂತ ಹೇಳ್ತಾ ಇದ್ದಾನೆ. ಇದರಿಂದ ಬೇಜಾರಾಗಿ ಸೀತಾನ ಮಣ್ಣನೇ ಈ ರೀತಿ ಮಾತಾಡದ್ನಲ್ಲ ಅಂತ ತನ್ನ ಫ್ಯಾಮಿಲಿ ಫೋಟೋ ಇಟ್ಕೊಂಡು ಅಳ್ಬೇಕಾದ್ರೆ ವಾಯುನ ರೂಮ್ ಇಂದ ಯಾರೋ ಸಿಸ್ಟರ್ ಸೀತಾ ಅಂತ ಕೂಗ್ತಾ ಇದ್ದಾರೆ. ಯಾರಪ್ಪ ಅದು ಅಂತ ನೋಡೋಕೆ ರೂಮ್ ನ ಡೋರ್ ಓಪನ್ ಮಾಡಿ ನೋಡಿದಾಗ ರೂಮ್ ನ ಕೋಣೆಯಲ್ಲಿ ಯಾವುದೋ ಡೀಮನ್ ನಿಂತಿದೆ. ಪದೇ ಪದೇ ಅವಳನ್ನ ಕರಿತಾನೆ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಮಾಯ ಆಗ್ತಿರುತ್ತೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಡೀಮನ್ ಕಾಣಿಸ್ಕೊಂಡು ಡೋರ್ ಹತ್ರ ಕೈ ಮಾಡಿ ತೋರಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಸೈಲೆಂಟ್ ಆಗಿ ನಾನಿ ಅನ್ನೋ ಅಜ್ಜಿ ನಿಂತಿದ್ದಾರೆ. ನನಗನ್ಸೋ ಪ್ರಕಾರ ಇವಳು ಗ್ರೇವ್ ಟಾರ್ಚರ್ ಸುಳ್ಳು ಅಂತ ಪ್ರೂವ್ ಮಾಡೋಕೆ ಹೊರಟಿದ್ದಲ್ಲ, ಅದಕ್ಕೆ ಸಮಾಧಿಯಲ್ಲಿ ಸಾವನ್ನಪ್ಪಿರೋರ್ಗೆ ಪ್ರಶ್ನೆ ಮಾಡೋಕೆ ಬರೋ ಏಂಜಲ್ ಇವಳಿಗೆ ಭಯಾನಕವಾದ ರೂಪದಲ್ಲಿ ಕಾಣಿಸ್ಕೊಂಡು ಆ ಮೆಮೊರಿ ಕಾರ್ಡ್ ಅಲ್ಲಿರೋ ವಿಡಿಯೋ ಕೂಡ ಪ್ಲೇ ಆಗ್ದಂಗೆ ಮಾಡಿರ್ಬೇಕು ಅಂತ ಅನ್ಸುತ್ತೆ. ಸೊ ಮುಂದೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀನಿ ಸ್ನೇಹಿತರೆ ನಿಜವಾಗ್ಲೂ ಇಲ್ಲಿ ಏನಾಗಿತ್ತು ಅಂತ. ನಂತರ ಸೀತಾ ಈ ನಾನಿ ಅನ್ನೋ ಅಜ್ಜಿಗೆ ಯಾಕೆ ಏನಾಯ್ತು, ಯಾಕೆ ಇಲ್ಲಿಗೆ ಬಂದ್ರಿ ಅಂದಾಗ ನನ್ ಗಂಡ ಪಾಂಡಿ ನನಗೆ ಮೋಸ ಮಾಡ್ದ, ಇನ್ನೊಬ್ಳು ನರ್ಸ್ ಜೊತೆ ಸಂಬಂಧ ಬೆಳೆಸ್ತಿದ್ದಾರೆ ಅಂತ ಹೇಳ್ತಾರೆ. ಇದೇನ್ ಈ ವಯಸ್ಸಲ್ಲಿ ಹೀಗ್ ಮಾಡಿದ್ರ ಪಾಂಡಿ ಅವರು ಅಂತ ಸೀತಾ ಸಡನ್ ಆಗಿ ಬಂದು ಇನ್ನೊಬ್ಳು ನರ್ಸ್ ಇರೋ ರೂಮ್ ಡೋರ್ ಓಪನ್ ಮಾಡಿದ್ರೆ ಇಲ್ಲೆಲ್ಲ ಆಗೋಗಿ ಆಗ್ಲೇ ನರ್ಸ್ ವಾಪಸ್ ಬಟ್ಟೆ ಹಾಕೊಂತ ಇದ್ದಾಳೆ. ಇದರಿಂದ ನನಗೆ ಆಘಾತ ಆಗುತ್ತೆ. 50 ವರ್ಷದಿಂದ ನಾವು ಜೊತೆಗೆ ಇದ್ವಿ, ಈಗ ಈ ರೀತಿ ಮಾಡಿದ್ರಲ್ಲ ಅಂತ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ. ಪಾಂಡಿ ಕೂಡ ಪದೇ ಪದೇ ಕ್ಷಮೆ ಕೇಳ್ತಾರೆ. ಆದ್ರೆ ನಾನಿ ಕೇಳಲ್ಲ. ಇವತ್ ರಾತ್ರಿ ನೀವಿಬ್ರು ಸೆಪರೇಟ್ ಆಗಿರಿ, ಬೆಳಗ್ಗೆ ಮಾತಾಡೋಣ ಅಂತ ಇಬ್ಬರನ್ನ ಬೇರೆ ಬೇರೆ ರೂಮ್ಗೆ ಕಳಿಸ್ತಾಳೆ ಸೀತಾ. ನಾನಿ ತಮ್ಮ ರೂಮ್ಗೆ ಬಂದಾಗ ತನ್ನ ಗಂಡ ಮೋಸ ಮಾಡ್ದ ಅಂತಾನೆ ಯೋಚನೆ ಮಾಡ್ತಾ ನಿಂತಿದ್ದ ಜಾಗದಲ್ಲೇ ಯೂರಿನ್ ಪಾಸ್ ಮಾಡ್ಬಿಡ್ತಾರೆ. ಮತ್ತೆ ವಾಮಿಟ್ ಕೂಡ ಮಾಡ್ಕೊಂತಾರೆ. ನಂತರ ತಮ್ಮ ಬಟ್ಟೆನ ವಾಷಿಂಗ್ ಮಷಿನ್ ಗೆ ಹಾಕೋಕ್ ಬಂದಾಗ ಇವರ ರಿಂಗ್ ಎಲ್ಲೋ ಕಾಣಿಸ್ತಿಲ್ಲ. ಮೋಸ್ಟ್ಲಿ ವಾಷಿಂಗ್ ಮಷಿನ್ ಒಳಗೇನಾದ್ರೂ ಬಿತ್ತ ಅಂತ ಒಳಗೆ ಬಗ್ಗಿ ನೋಡ್ಬೇಕಾದ್ರೆ ಮಿಸ್ ಆಗಿ ಇವರು ವಾಷಿಂಗ್ ಮಷಿನ್ ನ ಆನ್ ಮಾಡ್ಬಿಡ್ತಾರೆ. ಈ ವಾಷಿಂಗ್ ಮಷಿನ್ ಮೊದಲಿಂದನೂ ಸ್ವಲ್ಪ ಸರಿ ಇರಲ್ಲ, ಹಾಗಾಗಿ ಡೋರ್ ಓಪನ್ ಇದ್ರೂ ಕೂಡ ಆನ್ ಆಗುತ್ತೆ. ನಾನಿಯ ದೇಹದ ಅರ್ಧ ಭಾಗ ಪೂರ್ತಿ ಮಷಿನ್ ಒಳಗೆ ಸೇರ್ಕೊಂಡು ಸುತ್ತುತ್ತಾ ಇದ್ದಾರೆ. ನಂತರ ಇವರ ಕೂದಲು ಮಷೀನ್ ಒಳಗೆ ಸಿಗಾಕೊಂಡು ಏನೇ ಮಾಡಿದ್ರು ಬಿಡಿಸ್ಕೊಳ್ಳೋಕೆ ಆಗಲ್ಲ. ಮಷೀನ್ ಇವರ ಕೂದಲನ್ನ ಜೋರಾಗಿ ಎಳ್ಕೊಂತ ಇದೆ. ಹಾಗಾಗಿ ಇವರ ಕೂದಲು ಮುಖದ ಚರ್ಮದ ಸಮೇತ ಕಿತ್ಕೊಂಡು ಹೋಗುತ್ತೆ. ಇದರಿಂದ ಇವರು ಇಲ್ಲೇ ಸಾವನ್ನಪ್ತಾರೆ. ನಾನಿಯ ಸಾವಿಗೆ ಕಾರಣ ಸೀತಾನೆ, ಇವಳೇ ನಮ್ಮಿಬ್ರನ್ನ ಬೇರೆ ಬೇರೆ ರೂಮ್ ಅಲ್ಲಿ ಮಲ್ಗೋಕೆ ಹೇಳಿದ್ದು ಅಂತ ಎಲ್ಲ ಸೀತಾ ಮೇಲೆ ಎತ್ತಾಗ್ತಿದ್ದಾರೆ ಪಾಂಡಿ. ಮತ್ತೆ ಪದೇ ಪದೇ ಹೇಳ್ತಾ ಇದ್ದಾರೆ, ನೀನು ನನ್ನ ಕ್ಷಮಿಸದೆ ಹೋದೆ ನನಗೆ ಈಗ ನೆಮ್ಮದಿ ಸಿಗಲ್ಲ, ಒಂದು ಸಲ ಆದ್ರೂ ನನ್ನ ಕ್ಷಮಿಸದೆ ಅಂತ ಹೇಳು ಅಂತ ಪದೇ ಪದೇ ಸಾವನ್ನಪ್ಪಿರೋ ನಾನಿಗೆ ಕೇಳ್ಕೊಂತ ಇದ್ದಾರೆ. ಹಾಗಾಗಿ ಸೀತಾಗೆ ಈಗ ಜುವಿತಾ ಅವರು ನೆನಪಾಗ್ತಾರೆ. ಅದೇ ಆತ್ಮಗಳು ಮಾತಾಡೋದು ಇವ್ರಿಗೆ ಕೇಳಿಸುತ್ತಲ್ಲ, ಅವರು ಏನಾದ್ರೂ ಮಾಡಿ ನಾನಿ ಅವರ ಆತ್ಮವನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಪಾಂಡಿಗೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಸೀತಾ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂತಾಳೆ. ಜುವಿತಾ ಒಂದು ಆಚರಣೆಯ ಮುಖಾಂತರ ನಾನಿಯ ಆತ್ಮವನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾರೆ. ಈಗ ಸಡನ್ ಆಗಿ ನಾನಿಯ ಆತ್ಮ ಜುವಿತಾ ಅವರ ದೇಹಕ್ಕೆ ಸೇರಿ ಇವಳ ಬಾಯಲ್ಲಿ ಪಾಂಡಿಗೆ ಹೇಳುತ್ತೆ, ನಾನು ನಿಮಗೆ ಈಗಲೇ ಕ್ಷಮಿಸಲ್ಲ, ಸಾವಿನ ನಂತರ ಆದ್ರೂ ನಾವಿಬ್ರು ಜೊತೆಗೆ ಸೇರ್ಬೇಕು ಅಂದ್ರೆ ನಿಮ್ಮನ್ನ ದಾರಿ ತಪ್ಪಿಸಿದ ಆ ನರ್ಸ್ನ ಸಾಯಿಸು ಅಂತ ಹೇಳ್ತಾಳೆ. ಈ ರೀತಿ ಹೇಳ್ಬೇಡಿ, ಸಮಸ್ಯೆ ಆಗುತ್ತೆ ಅಂತ ಸೀತಾ ಹೇಳಿದಾಗ ಜುವಿತಾ ಅವರಿಗೆ ಪ್ರಜ್ಞೆ ಬಂದು ಹೇಳ್ತಾರೆ, ನೀನು ಬರೀ ಕಣ್ಣಿಂದ ನೋಡಿದ್ರೆ ಆತ್ಮಗಳು ಕಾಣಿಸಲ್ಲ, ನಂಬಿಕೆ ಇಟ್ಟು ನೋಡು ಅಂದಾಗ ಇವಳಿಗೆ ತನ್ನ ಪಕ್ಕದಲ್ಲೇ ನಾನಿಯ ಆತ್ಮ ಕಾಣಿಸುತ್ತೆ. ಅದೇ ಇನ್ನೊಂದ್ ಕಡೆ ಆದಿಲ್ ಯಾವುದೋ ಡೆಡ್ ಬಾಡಿಯನ್ನ ಕ್ಲೀನ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಈ ಡೆಡ್ ಬಾಡಿಯದ್ದು ಓಡಾಡೋಕೆ ಶುರು ಮಾಡುತ್ತೆ. ಆದಿಲ್ ಹೆದರ್ಕೊಂಡು ಕಬೋರ್ಡ್ ಒಳಗೆ ಹೋಗಿ ಬಚ್ಚಿಡ್ಕೊಂತಾನೆ. ಆದ್ರೆ ಕಬೋರ್ಡ್ ಒಳಗೂ ಕೂಡ ಇವನು ಕ್ಲೀನ್ ಮಾಡಿರೋ ಡೆಡ್ ಬಾಡಿಗಳ ಆತ್ಮ ಇವನ ಮೇಲೆ ದಾಳಿ ಮಾಡ್ತವೆ.
ನೆಕ್ಸ್ಟಿನಲ್ಲಿ ಸೀತಾ ಹತ್ರ ಆ ಇನ್ನೊಬ್ಳು ನರ್ಸ್ ಮಾತಾಡ್ಬೇಕಾದ್ರೆ ಹೇಳ್ತಾಳೆ, ನಾನು ಚಿಕ್ಕವಳಿದ್ದಾಗ್ಲಿಂದಲೂ ನನಗೆ ಪ್ರೀತಿ ತೋರ್ಸೋರು ಯಾರು ಇರ್ಲಿಲ್ಲ, ಆದ್ರೆ ಇಲ್ಲಿ ಪಾಂಡಿ ಅವರು ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ರು, ಅದಕ್ಕೆ ಆ ತರ ಮಾಡ್ದೆ ಅಂದಾಗ ತಕ್ಷಣ ಪಾಂಡಿ ಚಾಕು ಎತ್ಕೊಂಡ್ ಬಂದು ಇವಳ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ಸೀತಾ ಇವಳನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಡೋರ್ ಕ್ಲೋಸ್ ಮಾಡ್ತಾಳೆ. ಹೇಗೋ ಪಾಂಡಿಯನ್ನ ಲಾಕ್ ಮಾಡಿದ್ವಿ ಅಂತ ಇವರಿಬ್ರು ಸಮಾಧಾನ ಮಾಡ್ಕೋಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿ ಚಾಕುವಿಂದ ನರ್ಸ್ಗೆ ಚುಚ್ಬಿಡ್ತಾನೆ. ಇಂಥ ಪಾಪಿಗಳನ್ನ ಸುಮ್ನೆ ಬಿಟ್ರೆ ನಮಗೆ ಸಮಾಧಿಯಲ್ಲಿ ಟಾರ್ಚರ್ ಆಗುತ್ತೆ ಅಂತ ನರ್ಸ್ನ ಕಾಪಾಡೋಕೆ ಸೀತಾ ಟ್ರೈ ಮಾಡ್ತಾಳೆ. ಆದ್ರೆ ಇವಳು ಕೇಳಲ್ಲ, ನಾನು ಬದುಕಿ ಪ್ರಯೋಜನ ಇಲ್ಲ ಅಂತ ಆಲ್ರೆಡಿ ತನ್ನ ಹೊಟ್ಟೆಗೆ ಚುಚ್ಕೊಂಡಿರೋ ಚಾಕುವನ್ನ ತೆಕ್ಕೊಂಡು ಮತ್ತೆ ಪದೇ ಪದೇ ಹೊಟ್ಟೆಗೆ ಚುಚ್ಕೊಂಡು ಸಾವನ್ನಪ್ತಾಳೆ. ಈಗ ಸೀತಾ ಟಿವಿಯನ್ನ ನೋಡಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಗೋದೇನಂದ್ರೆ, ಸೀತಾ ವಾಯುನ ಸಮಾಧಿಯಿಂದ ಎದ್ದು ಬಂದು ಟಿವಿ ಪ್ರೋಗ್ರಾಮ್ಗೆ ಹೋಗಿ ಗ್ರೇವ್ ಟಾರ್ಚರ್ ಎಲ್ಲ ಸುಳ್ಳು ಅಂತ ಹೇಳಿದ್ಲಲ್ಲ, ಹಾಗಾಗಿ ತುಂಬಾನೇ ಜನರು ಗ್ರೇವ್ ಟಾರ್ಚರ್ ಸುಳ್ಳಲ್ಲ ಅಂತ ಪ್ರೂವ್ ಮಾಡೋಕೆ ಇರೋಬರೋ ಸಮಾಧಿ ಒಳಗೆಲ್ಲ ಮಲಗಿ ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದಾರೆ. ಈ ಆಡಿಯೋ ಕೇಳಿ ಎಲ್ಲರೂ ಸ್ವಲ್ಪ ಜಾಸ್ತಿನೇ ಗ್ರೇವ್ ಟಾರ್ಚರ್ ನ ನಂಬೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾ ಕಡೆ ಸಡನ್ ಆಗಿ ವೈಲೆನ್ಸ್ ಶುರು ಆಗಿ ಸೂಸೈಡ್ ಬಾಂಬ್ ಗಳಿಂದ ಎಲ್ಲಾ ಕಡೆ ದಾಳಿ ಆಗ್ತಾ ಇದೆ. ದೇವರ ಶತ್ರುಗಳನ್ನ ಸಾಯಿಸ್ತೀವಿ ಅಂತ ಬಾಂಬ್ ಹಾಕೊಂಡು ಹೋಗಿ ಸುತ್ತಮುತ್ತ ಇರೋ ಒಳ್ಳೆಯವ್ರನ್ನು ಕೂಡ ಹಾರಿಸ್ತಾ ಇದ್ದಾರೆ. ಜನರು ಗ್ರೇವ್ ಟಾರ್ಚರ್ ಇಂದ ತಪ್ಪಿಸ್ಕೊಳ್ಳೋಕೆ ತಮಗೆ ಏನ್ ಅನ್ಸುತ್ತೋ ಆ ರೀತಿ ಕಾನ್ಸೆಪ್ಟ್ ನ ಚೇಂಜ್ ಮಾಡ್ಕೊಂತಾ ಇದ್ದಾರೆ. ಆ ನರ್ಸ್ ನ ಸಾಯಿಸಿದ್ನಲ್ಲ ಆ ವಯಸ್ಸಾದ ವ್ಯಕ್ತಿ, ಅವನು ಕೂಡ ಅಷ್ಟೇ ತನಿಗ್ ಬೇಕಾದ ಹಾಗೆ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿದ್ದಾನೆ. ನರ್ಸ್ ಮಾಡಿದ್ದು ಪಾಪ, ಆದ್ರೆ ಪಾಂಡಿ ಮಾಡಿದ್ದೇನ್ ಸರಿ ಇರ್ಲಿಲ್ಲ, ಅಥವಾ ತಾನು ಕೊಲೆ ಮಾಡಿದ್ದು ಕೂಡ ಸರಿಯಲ್ಲ, ಅದನ್ನ ದೇವರು ಮೆಚ್ತಾನ ಅಂತ ಸ್ವಲ್ಪನೂ ಯೋಚನೆ ಮಾಡ್ದಲೆ ಅವನು ಈ ಕೆಲಸ ಮಾಡಿದ್ದಾನೆ. ಯಾವುದು ಪಾಪ ಯಾವುದು ಪುಣ್ಯ ಅಂತ ಎಲ್ಲ ಜನ ತಮಗೆ ಹೇಗ್ ಬೇಕೋ ಹಾಗೆ ಡಿಸೈಡ್ ಮಾಡ್ಕೊಂಡು ಇಂಡೈರೆಕ್ಟ್ ಆಗಿ ಪಾಪವನ್ನೇ ಮಾಡ್ತಿದ್ದಾರೆ. ಈಗ ಸೀತಾ ಇದೆಲ್ಲ ನಿಜ ಆದ್ರೆ ಅವತ್ತು ವಾಯು ಅಂತ ರಾಕ್ಷಸನಿಗೆ ಯಾಕೆ ಶಿಕ್ಷೆ ಆಗ್ಲಿಲ್ಲ ಅಂತ ಮತ್ತೆ ಸಮಾಧಿ ಹತ್ರ ಬಂದು ಗುಂಡಿ ಅಗ್ದು ನೋಡಿದ್ರೆ ಇಲ್ಲಿ ವಾಯುನ ಡೆಡ್ ಬಾಡಿನೇ ಇಲ್ಲ. ಇಲ್ಲಿಂದ ಇನ್ನೊಂದು ಸಣ್ಣ ಓಪನಿಂಗ್ ಇದೆ, ಇದರ ಒಳಗಿಂದ ಇವಳು ಹೋದಾಗ ಸೀದಾ ಟನಲ್ ಒಳಗೆ ಬರ್ತಾಳೆ. ಅದೇ ಇವಳು ಮತ್ತೆ ಆದಿಲ್ ಸ್ಕೂಲಿನ ತಪ್ಪಿಸ್ಕೋಬೇಕಾದ್ರೆ ಟನಲ್ ಇಂದ ಓಡೋಗಿದ್ರಲ್ಲ ಅದೇ ಟನಲ್. ಈಗ ಇಲ್ಲಿ ರೆಡ್ ಲೈಟ್ ಹತ್ಕೊಂಡಿದೆ. ತುಂಬಾನೇ ಇಂಡೋನೇಷಿಯನ್ ಮೂವೀಸ್ ಅಲ್ಲಿ ಯಾವ್ದಾದ್ರು ಜಾಗದಲ್ಲಿ ರೆಡ್ ಲೈಟ್ ಹತ್ಕೊಂಡಿರೋ ಹಾಗೆ ತೋರಿಸಿದ್ರೆ ಅದು ನಾವಿರೋ ಪ್ರಪಂಚ ಆಗಿರಲ್ಲ, ಆತ್ಮಗಳ ಜಗತ್ತಾಗಿರುತ್ತೆ. ಇವಳು ಟನಲ್ ಅಲ್ಲಿ ಹಾಗೆ ಮುಂದೆ ಹೋಗ್ಬೇಕಾದ್ರೆ ಒಂದು ಜಾಗದಲ್ಲಿ ತಮ್ಮ ಬೇಕರಿ ಕಾಣಿಸುತ್ತೆ. ಇಲ್ಲಿ ಹೊರಗೆ ಇವಳ ತಂದೆ ತಾಯಿ ನಿಂತ್ಕೊಂಡಿದ್ದಾರೆ. ಅಂದ್ರೆ ಈಗ ಇವಳಿಗೆ ಬಾಂಬ್ ಬ್ಲಾಸ್ಟ್ ಆಗೋ ಹಾಗೆ ಕಾಣಿಸಲ್ಲ, ಅವರು ಖುಷಿಯಾಗಿ ಇವಳಿಗೆ ಬಾಯ್ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಸ್ನೇಹಿತರೆ ಕೊನೆಯಲ್ಲಿ ಹೇಳ್ತೀನಿ. ನಂತರ ಒಂದು ಜಾಗದಲ್ಲಿ ಆದಿಲ್ ಯಾವುದೋ ಶವವನ್ನ ಕ್ಲೀನ್ ಮಾಡ್ತಿರೋ ಹಾಗೆ ಕಾಣಿಸುತ್ತೆ. ಮತ್ತೆ ಇಸ್ಮೈಲ್ ನ ಆತ್ಮ ಕೂಡ ಕಾಣಿಸುತ್ತೆ. ಈಗ್ಲೂ ಅಷ್ಟೇ ಈ ಆತ್ಮ ನನಗೆ ಹೆಲ್ಪ್ ಮಾಡು ಕಾಪಾಡು ಅಂದಾಗ ಯಾರಿಂದ ಕಾಪಾಡ್ಲಿ ಅಂತ ಕೇಳ್ತಾಳೆ ಸೀತಾ. ಇಸ್ಮೈಲ್ ಟನಲ್ ನ ಮೇಲ್ಭಾಗಕ್ಕೆ ಕೈ ಮಾಡಿ ತೋರಿಸ್ತಾನೆ, ಅಲ್ಲಿ ವಾಯು ಬರ್ತಾ ಇದ್ದಾನೆ. ಹಾಗಾಗಿ ಇಸ್ಮೈಲ್ ನ ಕರ್ಕೊಂಡು ಇವಳು ಮುಂದೆ ಓಡೋದಾಗ ಒಂದು ದೊಡ್ಡ ಗುಂಡಿ ಕಾಣಿಸುತ್ತೆ. ಇದನ್ನ ನನ್ನ ಕೈಯಲ್ಲಿ ದಾಟಕ್ಕಾಗಲ್ಲ ಅಂತ ಸೀತಾ ಇಸ್ಮೈಲ್ಗೆ ಹೇಳಿದಾಗ ಇಸ್ಮೈಲ್ ಹೇಳ್ತಾನೆ, ನನ್ನ ನೀವು ಕಾಪಾಡಿದ್ದೀರಾ, ನೀವು ಈಗ ಮುಂದೆ ಹೋಗಿ ಏನು ಆಗಲ್ಲ ಅಂತ. ಹಾಗಾಗಿ ಇವಳು ಗುಂಡಿಯನ್ನ ಹಾರೋಕ್ ಹೋಗಿ ಅದರ ಒಳಗೇನೆ ಬೀಳ್ತಾಳೆ. ಇಲ್ಲಿಂದ ಸೀದಾ ಇವಳು ವಾಯುನ ಸಮಾಧಿಗೆ ಬರ್ತಾಳೆ. ಪಕ್ಕದಲ್ಲಿ ವಾಯುನ ಡೆಡ್ ಬಾಡಿ ಇದೆ, ಕ್ಯಾಮ್ರಾ ಕೂಡ ಆನ್ ಆಗಿದೆ. ಸೊ ಈಗ ಸ್ನೇಹಿತರೆ ಗ್ರೇವ್ ಟಾರ್ಚರ್ ಶುರು ಆಯ್ತು. ಇಡೀ ಸಮಾಧಿನೇ ಇದ್ದಕ್ಕಿದ್ದಂಗೆ ನಡ್ಗೋದಕ್ಕೆ ಶುರು ಆಗುತ್ತೆ. ಇವಳು ಉಸಿರಾಡೋದಕ್ಕೆ ಅಂತ ಸಮಾಧಿಯಿಂದ ಹೊರಗೆ ಹೋಗೋ ಹಾಗೆ ಮೊದಲು ಒಂದು ಪೈಪ್ ಇಟ್ಟಿದ್ರಲ್ಲ, ಆ ಪೈಪ್ ಇಂದ ಹಾವು ಬಂದು ಸೀದಾ ವಾಯುನ ಬಾಯಿ ಒಳಗೆ ಹೋಗ್ತಿದ್ದಂಗೆ ಅವನಿಗೆ ಎಚ್ಚರಿಕೆ ಆಯ್ತು. ಮೇಲೆದ್ದು ಕುತ್ಕೊಂತಾನೆ. ಇವನಿಗೆ ಏಂಜಲ್ ಪ್ರಶ್ನೆ ಕೇಳುತ್ತೆ, ನಿನ್ ದೇವರು ಯಾರು ಅಂತ. ಆದ್ರೆ ಇವನು ಕೆಟ್ಟವನಾಗಿರೋದ್ರಿಂದ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ಈಗ ಟಾರ್ಚರ್ ಶುರು ಆಗುತ್ತೆ. ಮೊದಲು ಮಾರ್ನಿಂಗ್ ಸ್ಟಾರ್ ಮೇಸ್ ಇಂದ ಇವನ ಮುಖ ಜಡ್ಜ್ ಆಗ್ತಾರೆ. ಸ್ಕ್ರೀನ್ ಮೇಲೆ ನೋಡಬಹುದು ಸ್ನೇಹಿತರೆ, ಇದೇ ಮಾರ್ನಿಂಗ್ ಸ್ಟಾರ್ ಮೇಸ್, ಅಂದ್ರೆ ಒಂದು ರೀತಿಯ ಗದೆ. ನಂತರ ಇವನ ಬಾಯಿಯ ಒಳಗೆ ಹೋಗಿದ್ದ ಹಾವು ಹೊರಗೆ ಬಂದು ತುಂಬಾನೇ ಎಡೆಗಳಿರೋ ಹಾವಾಗಿ ಬದಲಾಗಿ ಲೈನ್ ಆಗಿ ಇವನ ಮುಖ ಕಚ್ಚೋದಕ್ಕೆ ಶುರು ಮಾಡ್ತವೆ. ನೋವಲ್ಲಿ ಫುಲ್ ಕಿರ್ಚಾಡ್ತಿದ್ದಾನೆ ವಾಯು. ಮತ್ತೆ ಇವನ ಡ್ಯಾಮೇಜ್ ಆಗಿರೋ ಮುಖ ಮತ್ತೆ ಸರಿ ಹೋಗುತ್ತೆ. ಮೊದ್ಲೇ ಸತ್ತಿರೋ ವಾಯುಗೆ ಇಲ್ಲೂ ಸಾಯೋಕ್ ಬಿಡಲ್ಲ. ಗಾಯ ವಾಸಿ ಆಗುತ್ತೆ, ಮತ್ತೆ ಹೊಡಿತಾರೆ, ಮತ್ತೆ ವಾಸಿ ಆಗುತ್ತೆ, ಇನ್ನೊಂದ್ಸಲ ಹೊಡಿತಾರೆ. ಕೊನೆಗೆ ಏಂಜಲ್ಲೇ ಡೀಮನ್ ರೂಪದಲ್ಲಿ ಬಂದು ಇವನಿಗೆ ತುಂಬಾನೇ ಟಾರ್ಚರ್ ಮಾಡುತ್ತೆ. ಇದನ್ನ ಲೈವ್ ಆಗಿ ನೋಡ್ತಿರೋ ಸೀತಾ ಹೆದರ್ಕೊಂಡು ನಡುಕ್ತಾ ದೇವರಲ್ಲಿ ಕ್ಷಮೆ ಕೇಳ್ತಾ ಇದ್ದಾಳೆ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೊಳ್ಳೋಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂತಾ ಇದ್ದಾಳೆ. ಇದೇ ಸಮಯಕ್ಕೆ ಆದಿಲ್ ಬಂದು ಇವಳನ್ನ ಸಮಾಧಿಯಿಂದ ಹೊರಗೆ ಕರ್ಕೊಂತಾನೆ. ಆದರೆ ಇವನ ದೇಹದ ತುಂಬಾ ಕೂಡ ಗಾಯ ಆಗಿದೆ, ಓಡಾಡೋಕು ಆಗ್ತಿಲ್ಲ. ಸಮಾಧಿಯಿಂದ ಎದ್ದು ಇಬ್ಬರು ಇಲ್ಲಿಂದ ಓಡೋಗ್ಬೇಕಾದ್ರೆ ಮತ್ತೆ ಏಂಜಲ್ ಇವಳಿಗೆ ನಿನ್ನ ದೇವರು ಯಾರು ಅಂತ ಕೇಳ್ತಾರೆ. ಸೊ ಇಲ್ಲಿಗೆ ಈ ಸೀನ್ ಕಟ್ ಆಗಿ ನೆಕ್ಸ್ಟ್ ಸೀನಲ್ಲಿ ಪಾಂಡ್ಯ ಹೆಂಡತಿ ನಾನಿ ಇನ್ನು ಬದುಕಿರೋದನ್ನ ತೋರಿಸ್ತಾರೆ. ಇವರ ಉಂಗುರ ಕೂಡ ಇವರ ಬೆರಳಲ್ಲೇ ಇದೆ. ಪಾಂಡಿ ಮತ್ತೆ ನಾನಿ ಇಬ್ರು ಹೊರಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈ ಮೂವಿ ಅರ್ಧ ಭಾಗ ಸ್ನೇಹಿತರೆ ಜಾಸ್ತಿ ಏನು ಕನ್ಫ್ಯೂಸಿಂಗ್ ಆಗಿಲ್ಲ. ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು ಯಾವಾಗ ಅಂದ್ರೆ ವಾಯು ಸಾವನ್ನಪ್ಪಿ ಅವನ ಸಮಾಧಿಯಲ್ಲಿ ಸೀತಾ ಗ್ರೇವ್ ಟಾರ್ಚರ್ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾಳಲ್ಲ, ಅಲ್ಲಿಂದ ಸಮಸ್ಯೆ ಶುರು ಆಗುತ್ತೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಂದ್ರೆ ಮೂವಿಯ ಅರ್ಧ ಭಾಗದಲ್ಲೇ ಸೀತಾ ಆಲ್ರೆಡಿ
ಆಲ್ರೆಡಿ ಸಾವನ್ನಪ್ಪಿದ್ದಾಳೆ. ಹೇಗೆ ಅಂದ್ರೆ ಸ್ನೇಹಿತರೆ, ವಾಯು ಸಾವನ್ನಪ್ಪಿದ ನಂತರ ಇವಳು ಆದಿಲ್ನ ಸಹಾಯದಿಂದ ಕ್ಯಾಮ್ರಾನ ಹಿಡ್ಕೊಂಡು ಸಮಾಧಿ ಒಳಗೆ ವಾಯುನ ಡೆಡ್ ಬಾಡಿ ಪಕ್ಕನೆ ಮಲಗಿರ್ತಾಳೆ, ಅವನ ಗ್ರೇವ್ ಟಾರ್ಚರ್ ಲೈವ್ ಆಗಿ ರೆಕಾರ್ಡ್ ಮಾಡೋಕೆ ಅಂತ. ಆಗ ರಾತ್ರಿಯಿಂದ ಬೆಳಗ್ಗೆವರೆಗೂ ಏನು ಆಗಿರಲ್ಲ, ಸಮಾಧಿ ಒಳಗೆ ಏನು ರೆಕಾರ್ಡ್ ಆಗಿರಲ್ಲ ಅಂತ ನಾವ್ ಅನ್ಕೊಂಡಿರ್ತೀವಿ ಅಷ್ಟೇ. ರಾತ್ರಿಯಿಂದ ಬೆಳಗ್ಗೆವರೆಗೂ ಮೂವಿಯ 2ನೇ ಭಾಗದಲ್ಲಿ ಏನ್ ತೋರಿಸಿದ್ರೋ ಅದೆಲ್ಲ ಕೂಡ ನಡೆದಿದೆ. ಸಮಾಧಿ ಒಳಗೆ ಸೀತಾ ಹೇಗೆ ಸಾವನ್ನಪ್ಪಿದ್ಲು ಅನ್ನೋದಕ್ಕೆ 2 ಪಾಸಿಬಿಲಿಟಿ ಇದೆ. ಒಂದೇನಂದ್ರೆ ನಿಮ್ಗೆ ನೆನಪಿರ್ಬೋದು ಸ್ನೇಹಿತರೆ, ಆದಿಲ್ ಸಮಾಧಿಯ ಹೊರಗೆ ವೇಟ್ ಮಾಡ್ಕೊಂಡು ಕೂತಿದ್ದಾಗ ಒಂದು ಹಾವು ಈ ಜಾಗದಿಂದ ಹೋಗಿರುತ್ತೆ. ಆ ಹಾವನ್ನ ಸುಮ್ನೆ ಇಲ್ಲಿ ತೋರಿಸಿರಲ್ಲ, ಮೋಸ್ಟ್ಲಿ ಅದೇ ಹಾವು ಸಮಾಧಿಯ ಒಳಗೆ ಹೋಗಿ ಸೀತಾನ ಕಚ್ಚಿರ್ಬೋದು. ಹೇಗ್ ಒಳಗೋಯ್ತು ಅಂದ್ರೆ ಇವರು ಉಸಿರಾಡೋದಕ್ಕೆ ಅಂತ ಪೈಪ್ ಇಟ್ಟಿದ್ರಲ್ಲ, ಅದರ ಒಳಗಿಂದ ಸೀತಾಗೆ ಕಚ್ಚಿ ವಾಪಸ್ ಹೋಗಿರ್ಬೋದು. ಇಲ್ಲಾಂದ್ರೆ ಉಸಿರಾಡೋದಕ್ಕೆ ಅಂತ ಇದ್ದ ಪೈಪ್ ಪದೇ ಪದೇ ಮಣ್ಣಿಂದ ಮುಚ್ಕೊಂತ ಇರುತ್ತೆ, ಅದನ್ನ ಇವಳು ಕ್ಲೀನ್ ಮಾಡ್ತಿರೋದನ್ನ ಕೂಡ ತೋರಿಸಿರ್ತಾರೆ. ಹಾಗಾಗಿ ಆ ಪೈಪ್ ಮುಚ್ಕೊಂಡು ಇವಳು ಉಸಿರುಗಟ್ಟಿ ಒಳಗೆ ಸಾವನ್ನಪ್ಪಿರ್ಬೋದು. ಇದೆರಡರಲ್ಲಿ ಒಂದು ಖಂಡಿತ ಆಗೇ ಇರುತ್ತೆ, ಯಾಕಂದ್ರೆ ಅವಳು ಸತ್ತಿರೋದಂತೂ ನಿಜ. ಇದಾದ್ಮೇಲೆ ಏನೇನ್ ನಡೀತೋ ಅದೆಲ್ಲ ಇವಳ ಭ್ರಮೆ ಆಗಿರುತ್ತೆ. ಆಗ್ಲೇ ಡಿಮನ್ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಪಾಂಡಿ ಮತ್ತೆ ನಾನಿಯ ನಡುವೆ ಜಗಳ ಆಗಿರ್ಬೋದು, ಆದಿಲ್ಗೆ ಆತ್ಮಗಳು ತೊಂದರೆ ಕೊಡೋದಾಗಿರ್ಬೋದು, ಅಥವಾ ಇವಳ ಗ್ರೇವ್ ಟಾರ್ಚರ್ ಸುಳ್ಳು ಅಂತ ಪ್ರೂವ್ ಮಾಡೋಕ್ ಹೋಗಿ ಇಡೀ ಊರಿನ ಜನರೆಲ್ಲ ಗ್ರೇವ್ ಟಾರ್ಚರ್ ನಿಜ ಅಂತ ಪ್ರೂವ್ ಮಾಡೋಕ್ ಹೋಗಿ ಅಪಾಯವನ್ನ ತಂದಿಟ್ಟಿದ್ದು, ಇದೆಲ್ಲ ಕೂಡ ಸೀತಾಳ ಭ್ರಮೆ ಆಗಿರುತ್ತೆ. ಇದು ಸೀತಾಗೆ ಸ್ನೇಹಿತರೆ ಭ್ರಮೆಯ ರೂಪದಲ್ಲಿರೋ ಗ್ರೇವ್ ಟಾರ್ಚರೇ ಆಗಿತ್ತು. ಅವತ್ತು ಸೀತಾ ಸಮಾಧಿಯಲ್ಲಿ ಸಾವನ್ನಪ್ಪಿದ ನಂತರ ಅಲ್ಲಿಂದ ಇವಳ ಗ್ರೇವ್ ಟಾರ್ಚರ್ ಶುರು ಆಗಿರುತ್ತೆ. ಆಗ ಏಂಜಲ್ ಇವಳ ಹತ್ರ ಬಂದು ಇವಳು ಏನ್ನ ನಂಬ್ತಾ ಇರ್ಲಿಲ್ವೋ ಅದನ್ನ ನಂಬೋ ಹಾಗೆ ಮಾಡುತ್ತೆ. ಮೊದ್ಲು ಇವಳು ದೆವ್ವ ಭೂತ ಎಲ್ಲ ನಂಬ್ತಾನೆ ಇರಲ್ಲ, ಆದ್ರೆ ಮೊದಲನೇ ಬಾರಿ ಇವಳು ನಾನಿಯ ಆತ್ಮವನ್ನ ನೋಡ್ತಾಳೆ, ಮತ್ತೆ ಭಯಾನಕವಾದ ರೂಪದಲ್ಲಿ ಇದ್ದ ಏಂಜಲ್ ನ ಕೂಡ ನೋಡ್ತಾಳೆ. ಅಕಸ್ಮಾತ್ ಇವಳು ಬದುಕಿದ್ದು ಗ್ರೇವ್ ಟಾರ್ಚರ್ ಸಮಾಧಿಯಲ್ಲಿ ಆಗೋದಿಲ್ಲ ಅಂತ ಏನಾದ್ರೂ ಜನರಿಗೆ ಹೇಳಿದ್ರೆ, ಮುಂದೆ ಜನ ಇದರ ಬಗ್ಗೆ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ತಮ್ಮದೇ ಆದ ರೀತಿಯಲ್ಲಿ ಈ ಗ್ರೇವ್ ಟಾರ್ಚರ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡು ಹೇಗೆಲ್ಲ ತೊಂದರೆ ತಂದ್ಕೊಂತಾರೆ ಅಂತ ಸೀತಾ ನೋಡ್ತಾಳೆ. ಅದೇ ಅವಳು ಕೊನೆಯದಾಗಿ ಟನಲ್ ಗೆ ಬಂದಾಗ ಇಲ್ಲಿ ಇವಳಿಗೆ ತನ್ನ ತಂದೆ ತಾಯಿಯನ್ನ ಕೊನೆಯದಾಗಿ ಮತ್ತೆ ನೋಡುವಂತ ಅವಕಾಶ ಸಿಗುತ್ತೆ. ಯಾಕಂದ್ರೆ ಅವಳು ಇಷ್ಟೆಲ್ಲ ಮಾಡಿದ್ದು ತನ್ನ ತಂದೆ ತಾಯಿಗೋಸ್ಕರನೇ. ಇಲ್ಲಿ ಸೀತಾಗಿ 2 ವಿಷಯ ಗೊತ್ತಾಗುತ್ತೆ. ಮೊದಲನೇದಾಗಿ ಇವಳ ತಂದೆ ತಾಯಿ ತಮ್ಮ ಸಾವಿಗೆ ಕಾರಣ ಸೀತಾ ಅಂತ ಅನ್ಕೊಂಡಿಲ್ಲ ಅನ್ನೋದಕ್ಕೆ ಇವಳನ್ನ ನೋಡ್ತಾ ಖುಷಿಯಾಗಿ ಬಾಯ್ ಮಾಡ್ತಾ ಹೋಗ್ತಾರೆ. ಇನ್ನೊಂದು ವಿಷಯ ಅವಳಿಗೆ ಅರ್ಥ ಆಗೋದೇನಂದ್ರೆ, ಇವಳು ಏನೇ ಮಾಡಿದ್ರು ಕೂಡ ಅವತ್ತು ಅವರ ಸಾವಲ್ಲಿತ್ತು. ಇವಳು ಅವರನ್ನ ಹೊರಗೆ ಕಳ್ಸಿರ್ಲಿಲ್ಲ ಅಂದಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಹೊರಗೆ ಹೋಗಿ ಬಾಂಬ್ ಬ್ಲಾಸ್ಟ್ ಇಂದ ಖಂಡಿತ ಸಾವನ್ನಪ್ತಾ ಇದ್ರು. ಇದಷ್ಟೇ ಅಲ್ಲ, ಇಸ್ಮಾಯಿಲ್ ನ ಆತ್ಮ ಕಾಣಿಸ್ಕೊಂಡು ನನಗೆ ಹೆಲ್ಪ್ ಮಾಡು ಅಂದಾಗ ಇವಳು ಹೆಲ್ಪ್ ಮಾಡ್ತಾಳೆ ಕೂಡ. ಹಿಂದೆ ನಡೆದ ಘಟನೆಗಳಿಂದ ದೆವ್ವ ಭೂತ ಎಲ್ಲ ನಿಜವಾಗ್ಲೂ ಇದಾವೆ ಅಂತ ಈಗ್ಲಾದ್ರೂ ಇವಳು ನಂಬ್ತಾಳ ಅಂತ ಚೆಕ್ ಮಾಡಿದಾಗ ಕೊನೆಗೂ ಇವಳು ಇಸ್ಮಾಯಿಲ್ ನ ಆತ್ಮ ನಿಜವಾಗ್ಲೂ ಇದೆ ಅಂತ ನಂಬ್ತಾಳೆ. ಅದಕ್ಕೆ ಅವಳು ಹೆಲ್ಪ್ ಮಾಡೋದು. ನಂತರ ದೊಡ್ಡ ಪ್ರಶ್ನೆ ಒಳಗಿದ್ದೇನೆಂದ್ರೆ, ಗ್ರೇವ್ ಟಾರ್ಚರ್ ನಿಜಾನ ಸುಳ್ಳ ಅಂತ. ಅದು ಕೂಡ ನಿಜ ಅನ್ನೋದಕ್ಕೆ ವಾಯುನ ಗ್ರೇವ್ ಟಾರ್ಚರ್ ನ ಇವಳ ಕಣ್ಣ ಮುಂದೆನೆ ತೋರಿಸಿ ಅದು ಕೂಡ ನಿಜವಾಗ್ಲೂ ನಡೆದಿದೆ ಅನ್ನೋದು ಸೀತಾಗೆ ಪ್ರೂವ್ ಆಗುತ್ತೆ. ಕೊನೆಯದಾಗಿ ಆದಿಲ್ ಸೀತಾನ ಕಾಪಾಡೋದಕ್ಕೆ ಬಂದಾಗ ಸಮಾಧಿಯಿಂದ ಹೊರಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮತ್ತೆ ಏಂಜಲ್ ಕೇಳ್ತಾರೆ, ನಿನ್ನ ದೇವರು ಯಾರು ಅಂತ. ಅಂದ್ರೆ ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದು ಆದಿಲ್ ಅಲ್ಲ, ಅವನ ರೂಪದಲ್ಲಿ ಏಂಜಲೇ ಆಗಿತ್ತು. ಇವಳ ಗ್ರೇವ್ ಟಾರ್ಚರ್ ಎಲ್ಲ ಮುಗ್ದಿ ಆದ್ಮೇಲೆ ಕೊನೆಯದಾಗಿ ಮತ್ತೆ ನಿನ್ನ ದೇವ್ರು ಯಾರು ಅಂತ ಕೇಳಿದಾಗ ಇವಳು ಯಾವ ರೀತಿ ಉತ್ತರ ಕೊಡ್ತಾಳೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಳು ಸ್ವರ್ಗಕ್ಕೆ ಹೋಗ್ತಾಳ ಅಥವಾ ನರ್ಕಕ್ಕೆ ಹೋಗ್ತಾಳ ಅಂತ. ಕೆಲವು ಥಿಯರೀಸ್ ಹೇಳೋ ಪ್ರಕಾರ ಆದಿಲ್ ಕೂಡ ಸಾವನ್ನಪ್ಪಿರ್ತಾನೆ. ಅವತ್ತು ಸೀತಾಗೆ ಕಚ್ಚಿದ ಹಾವು ಆದಿಲ್ಗೂ ಕೂಡ ಕಚ್ಚಿರ್ಬೋದು, ಅದಕ್ಕೆ ಅವನಿಗೂ ಕೂಡ ಶವಾಗಾರದಲ್ಲಿ ಆತ್ಮಗಳು ಕಾಣಿಸ್ಕೊಂತಿದ್ವು ಅಂತ ಕೆಲವರು ಹೇಳ್ತಾರೆ. ನಡೆದಿದ್ದೆಲ್ಲ ಸೀತಾಳ ಭ್ರಮೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಏನಂದ್ರೆ, ಮೂವಿಯ ಕೊನೆಯಲ್ಲಿ ನಾನಿ ಇನ್ನೂ ಬದುಕಿರೋದನ್ನ ತೋರಿಸ್ತಾರೆ. ನಾನಿ ಜೊತೆ ಪಾಂಡಿ ಕೂಡ ಇದ್ದಾರೆ. ಅಂದ್ರೆ ಅವರಿಬ್ರು ನರ್ಸಿಂಗ್ ಹೋಮ್ ಅಲ್ಲಿ ಖುಷಿಯಾಗಿ ಇದ್ದಾರೆ ಅಂತ. ಸೊ ಸೀತಾಳ ಬಗ್ಗೆ ಸ್ನೇಹಿತರೆ ಇಲ್ಲಿ ಕನ್ಫ್ಯೂಷನ್ ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಇನ್ನ ಆದಿಲ್ಗೆ ಏನಾಗಿರ್ಬೋದು ಅಂತ ಸ್ನೇಹಿತರೆ ನೀವೇ ಕಮೆಂಟ್ಸ್ ಅಲ್ಲಿ ಹೇಳಿ. ಆದಿಲ್ ಸಾವನ್ನಪ್ಪಿದನ ಅಥವಾ ಬದುಕಿದ್ದನ ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ ಸ್ನೇಹಿತರೆ. ಮತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.